ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ನಾವು ನೋಡ್ಬೋದು, ನೈಮಿಷಾರಣ್ಯದಲ್ಲಿ ಎಲ್ಲ ನೆಲೆಸಿರುವಂತಹ ಶೌನಕಾದಿ ಮುನಿಗಳು ಸೂತ ಮುನಿಗಳಿಗೆ ಕೇಳ್ತಿದ್ದಾರೆ. ಏನು ಅಂತಂದರೆ, ಈ ಭಗವಂತನ ಒಂದು ಅನಂತವಾದ ಕಥೆಗಳು ದಯವಿಟ್ಟು ನಮಗಾಗಿ ನಿರೂಪಿಸಿ ಅಂತ ಹೇಳಿ. ಸೊ ಭಗವಂತನ ಕಥೆಗಳನ್ನು ನಾವು ಕೇಳೋದ್ರಿಂದ ನಮಗೆ ಏನು ಫಲ ಸಿಗುತ್ತೆ? ಭಕ್ತಿ ಪ್ರಾಪ್ತಿ ಆಗುತ್ತೆ. ಹೌದು. ಮತ್ತೆ ಹೌದು, ಮತ್ತೆ ಸಂಘ ಸಿಗುತ್ತೆ. ಹೌದು. ಮತ್ತೆ ಎಲ್ಲದಕ್ಕಿಂತ ಒಂದು ಉನ್ನತವಾದದ್ದು ಒಂದಿದೆ. ಅದೇನು ಅಂದರೆ, ನಾವು ಭಗವಂತನ ಐಹಿಕ ಧಾಮಕ್ಕೆ ಹೋಗಬಹುದು. ಭಗವಂತನ ಬ್ಯಾಕ್ ಟು ಗಾಡ್ ಹೆಡ್ ಅಂತ ನಾವೇನು ಹೇಳ್ತೀವಿ, ಆ ಭಗವಂತನ ಐಹಿಕ ಧಾಮಕ್ಕೆ ನಾವು ಹೋಗ್ಬೋದು. ಅದು ಹೇಗೆ ಅಂದರೆ, ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, 4ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿ, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೆತ್ತಿ ತತ್ವತಃ ತೆಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ ಅಂತ. ಯಾರು ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿಗೆ ಬರುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಸೊ ಯಾರು ನನ್ನ ಒಂದು ಲೀಲೆಗಳು ಗುಣಗಳನ್ನು ಸ್ಮರಣೆ ಮಾಡ್ತಾರೆ ಯಥಾವತ್ತಾಗಿ ಯಥಾರ್ಥವಾಗಿ, ಸೊ ಅವರು ಭಗವಂತನ ಐಹಿಕ ಧಾಮ, ಕೃಷ್ಣನ ಐಹಿಕ ಧಾಮಕ್ಕೆ ಹೋಗ್ತಾರೆ ಅಂತ ಹೇಳಿ. ಸೊ ಹಾಗಾದರೆ ನಾವು ಯಾಕೆ ಹೋಗಬೇಕು? ಭಗವದ್ಧಾಮದ ಒಂದು ವೈಶಿಷ್ಟ್ಯತೆ ಏನು? ನಾವು ಯಾಕೆ ಹೋಗಬೇಕು? ಹಾಂ, ಓಕೆ. ಸೊ ಇದರಲ್ಲಿ ಭಾಗವತದಲ್ಲಿ ಹೇಳ್ತಾರೆ, ನಾವು ಹಲವಾರು ಬಗೆಯ ಒಂದು ಕಷ್ಟಗಳಿಂದ ಮುಕ್ತರನ್ನಾಗಿ ನಾವು ಮಾಡ್ಕೊಳ್ಬೋದು. ಅದೇನು ಅಂದರೆ, ಶಾಶ್ವತವಾದ ಸುಖ ಮತ್ತು ಶಾಂತಿ ನಮಗೆ ಸಿಗುತ್ತೆ. ನಾವೆಲ್ಲರೂ ಇವತ್ತು ಸುಖ ಮತ್ತು ಶಾಂತಿಗೋಸ್ಕರ ಒದ್ದಾಡ್ತಿದ್ದೀವಿ. ಆದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇದು ದುಃಖಾಲಯ ಮತ್ತು ಅಶಾಶ್ವತ. ಸೊ ಇಲ್ಲಿ ನಮಗೆ ಸುಖ ಅನ್ನುವಂಥದ್ದು ಎಷ್ಟು ಹುಡುಕಿದ್ರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕ್ಷಣಿಕವಾಗಿ ಯಾವುದೋ ಒಂದು ಸುಖ ಸಿಗಬಹುದು ದೈಹಿಕವಾಗಿ, ಆದರೆ ಅದು ಮತ್ತೆ ಯಾವುದೋ ಒಂದು ಇನ್ನೊಂದು ಕಾಲದಲ್ಲಿ ಅದು ನಮಗೆ ಕಷ್ಟ ಅನ್ನೋ ದುಃಖ ಅನ್ನೋ ತಂದು ಕೊಡುತ್ತೆ. ಅದನ್ನೇ ಕೃಷ್ಣ ಇನ್ನೊಂದು ಕಡೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನ ಏವತೆ ಆದಿ ಅಂತವಂತ ಕೌಂತೆಯ ನತೇಶು ರಮಥೆ ಬುಧಃ. ಅಂದರೆ ಏನು, ಅದು ನಮಗೆ ಇವಾಗ ಈ ಸುಖ ಅಂತ ನಾವೇನು ಅಂದ್ಕೊಂಡಿರ್ತೀವಿ, ಇದೆಲ್ಲ ನಮ್ಮ ದೈಹಿಕ ಸುಖದಿಂದ ಬರುವಂಥದ್ದು. ಸೊ ಈಗ ಕೆಲವರಿಗೆ ಏನಂದರೆ, ಈ ಇಂದ್ರಿಯಗಳೇನೆಂದರೆ ಯಾವಾಗಲೂ ಚಪಲಿಸ್ತಾ ಇರುತ್ತೆ ಸುಖಕ್ಕೋಸ್ಕರ. ಸೊ ಕೆಲವರಿಗೆ ಯಾವುದೋ ಹೊಸ ಮೂವಿ ರಿಲೀಸ್ ಆಗಿದೆ ಈಗ, ಸೊ ಅದನ್ನು ನೋಡಬೇಕು, ಕಣ್ಣು ಆತರಿಸ್ತಿರುತ್ತೆ. ಸೊ ಆ ಮೂವಿನ ಹೋಗಿ ನೋಡಿದ್ರೆ ನಮಗೆ ಎಷ್ಟೊತ್ತು ಸುಖ ಸಿಗುತ್ತೆ? 1-2 ಗಂಟೆ ತಾಸು. ಆಮೇಲೆ ಆ ಸುಖ ಎಲ್ಲ ಹೊರಗಡೆ ಬಂದಮೇಲೆ ಮುಗಿಯುತ್ತೆ. ಅದೇ ರೀತಿ ನಾಲಿಗೆ ಚಪಲಿಸ್ತಿರುತ್ತೆ, ಏನೋ ಒಂದು ತಿನ್ನಬೇಕು ಅಂತ. ಆ ಸುಖ ಎಷ್ಟವರೆಗೂ ಇರುತ್ತೆ? ನಮಗೆ ಒಂದು ಬಾರಿ ಹೊಟ್ಟೆ ತುಂಬಿದ ಮೇಲೆ ಎಂಥ ರುಚಿಯಾದ ಒಂದು ತಿಂಡಿ ತಂದುಕೊಟ್ರು ನಮಗೆ ಸಾಕು ಅನಿಸುತ್ತೆ. ಸೊ ಆ ರೀತಿ ಈ ಇಂದ್ರಿಯಗಳ ಸುಖಗಳಲ್ಲಿ ನಾವು ಯಾವಾಗ ತೊಡಗಿರ್ತೀವಿ, ಅದಕ್ಕೆ ಒಂದು ಶುರು ಇರುತ್ತೆ ಮತ್ತು ಒಂದು ಕೊನೆ ಇರುತ್ತೆ. ಅದನ್ನೇ ಕೃಷ್ಣ ಹೇಳ್ತಾನೆ, ಆದಿ ಅಂತವಂತ ಕೌಂತೆಯ. ಹಾಗಿದ್ರೆ ಇದರಿಂದ ನಾವು ಹೇಗೆ ಹೊರಗಡೆ ಬರೋದು? ಅದಕ್ಕೆ ಕೃಷ್ಣ ಹೇಳ್ತಾನೆ, ನತೇಶು ರಮತೆ ಬುಧಃ. ಸೊ ಯಾರು ಬುದ್ಧಿವಂತನಾಗಿರ್ತಾನೆ ಅವನು ಈ ಇಂದ್ರಿಯ ಸುಖಗಳಲ್ಲಿ ತೊಡಗೋದಿಲ್ಲ. ಸೊ ಅವನು ಏನು ಮಾಡ್ತಾನೆ, ಭಕ್ತಿ ಸೇವೆಯನ್ನು ಮಾಡಿ ಪರಿಶುದ್ಧನಾಗಿ ನನ್ನ ಲೋಕಕ್ಕೆ ಬರ್ತಾನೆ ಅಂತ ಹೇಳಿ. ಸೊ ಹಾಗಾಗಿ ನಮಗೆ ಶಾಶ್ವತವಾದ ಸುಖ ಮತ್ತು ಶಾಂತಿ ಸಿಗುತ್ತೆ. ಈ ಭೌತಿಕ ಜಗತ್ತು ಜನ್ಮ ಮೃತ್ಯು ಜರ ವ್ಯಾಧಿ, ಸೊ ಈ ಥರ ಎಲ್ಲ ಒಂದು ಕಷ್ಟಗಳಿಂದ ಕೂಡಿರುವಂತಹ ಒಂದು ದುಃಖಾಲಯ. ಆದರೆ ಭಗವದ್ಧಾಮ ಅನ್ನುವಂಥದ್ದೇನಿದೆ, ಅದು ಸಚ್ಚಿದಾನಂದ. ಸೊ ಅಲ್ಲಿ ಶಾಶ್ವತವಾದ ಒಂದು ಆನಂದ ಸಿಗುತ್ತೆ ನಮಗೆ. ಶಾಶ್ವತವಾದ ಜ್ಞಾನ ಮತ್ತು ಆನಂದದಿಂದ ನಾವು ಸುಖವನ್ನು ಅಲ್ಲಿ ಶಾಶ್ವತವಾಗಿ ಪಡೆಯಬಹುದು. ನೆಕ್ಸ್ಟು ಮೂಲ ಸಂಬಂಧದ ಪುನಃಸ್ಥಾಪನೆ. ಸೊ ನಮ್ಮ ಸಂಬಂಧ ಏನಿದೆ ಕೃಷ್ಣನೊಂದಿಗೆ, ಅದು ಶಾಶ್ವತವಾದ ಸಂಬಂಧ. ಅದನ್ನೇ ಹೇಳ್ತಾರೆ, ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ. ಸೊ ಅದು ನಮ್ಮ ನೈಜಿಕವಾದ ಒಂದು ಸ್ವರೂಪ. ಆದರೆ ನಾವೆಲ್ಲರೂ ಏನು ಈ ಲೌಕಿಕ ಜಗತ್ತಿಗೆ, ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ,
ಸೊ ಕೃಷ್ಣನ ವಿರುದ್ಧ ನಾವು ಮುಖ ಮಾಡಿ ಬಂದಿದ್ದೇವೆ, ಹಾಗಾಗಿ ನಾವಿಲ್ಲಿ ಕಷ್ಟಗಳನ್ನು ಅನುಭವಿಸ್ತಿದ್ದೀವಿ. ಸೊ ಯಾವಾಗ ನಾವು ಕೃಷ್ಣನ ಒಂದು ಸಂಬಂಧ ನಮ್ಮ ಜೊತೆ ಏನಿದೆ ಅದನ್ನು ನಾವು ಅರಿತುಕೊಂಡು ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ, ನಾವು ಪರಿಶುದ್ಧರಾಗಿ ಭಗವದ್ಧಾಮಕ್ಕೆ ಹೋದಾಗ ನಾವು ಈ ಒಂದು ಕಷ್ಟ ಕಾರ್ಪಣ್ಯಗಳು ಅಂತ ನಾವೇನು ಹೇಳ್ತೀವಿ, ಈ ಜನ್ಮ ಮೃತ್ಯು ಜರ ವ್ಯಾಧಿ ಎಲ್ಲದರಿಂದ, ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಶಾಶ್ವತವಾಗಿ ಸುಖವನ್ನು ಅನುಭವಿಸ್ತೀವಿ. ಆಮೇಲೆ ಮರಣ ಜನ್ಮಗಳ ಚಕ್ರದಿಂದ ಮುಕ್ತಿ ಸಿಗುತ್ತೆ. ಆಮೇಲೆ ಕಲಿಯುಗದ ವಿಶೇಷ ಅವಕಾಶ. ಸೊ ಕಲಿಯುಗದಲ್ಲಿ ನಾವು ಹೆಚ್ಚಿಗೆ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಸೊ ಏನು ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಶಾಸ್ತ್ರದಲ್ಲಿ ಹೇಳ್ತಾರೆ, ಕಲಿಯುಗದಲ್ಲಿ ನಮಗೆ ತುಂಬ ಏನಂತಾರೆ ಸರಳವಾದ ಒಂದು ಮಾರ್ಗ ಸಿಕ್ಕಿದೆ. ಅದೇನು ಅಂದರೆ ಅದಕ್ಕೆ ರಿಯಾಯಿತಿ ಅಂತ ಹೇಳ್ತಾರೆ ನೋಡಿ, ಕನ್ಸೆಷನ್ ಅಂತ. ಸೊ ಹಾಗಾಗಿ ಇದೇನು ಅಂತಂದರೆ ಕೇವಲ ನಾವು ಭಗವಂತನ ನಾಮಸ್ಮರಣೆ, ಹರಿನಾಮ ಜಪ ಮತ್ತು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ನಾವು ಈ ಜನ್ಮದಲ್ಲೇ ಮುಕ್ತಿಯನ್ನು ಪಡೆದು ಭಗವದ್ಧಾಮಕ್ಕೆ ಹಿಂದಿರುಗ್ಬೋದು ಅಂತ ಹೇಳಿ. ಆಮೇಲೆ ಜೀವನದ ನಿಜವಾದ ಆಸಕ್ತಿ. ಸೊ ನಮ್ಮ ಜೀವನದ ಅಂತಿಮ ಗುರಿ ಏನಿದೆ ಅದು ನಾವು ಭಗವದ್ಧಾಮಕ್ಕೆ ಹಿಂತಿರುಗೋದು. ಸೊ ಮನುಷ್ಯ ಜೀವನದ ಮುಖ್ಯ ಉದ್ದೇಶ ಅದಾಗಿರಬೇಕು. ಆಮೇಲೆ ಇನ್ನೊಂದು ಕಡೆ ಈ ಒಂದು ಅನುವಾದದಲ್ಲಿ ಹೇಳ್ತಾರೆ, ಅನಂತನಾದ ಭಗವಂತನ ಕಥೆಗಳು ನಿರ್ಮಲಗೊಳಿಸುವಂತಹವು ಮತ್ತು ಶ್ರೇಷ್ಠವಾದವು. ಸೊ ಭಗವಂತನ ಕಥೆಗಳನ್ನು ಕೇಳ್ತಾ ಇದ್ದರೆ ನಮ್ಮಲ್ಲಿರೋ ಎಲ್ಲ ಕಲ್ಮಶಗಳು ದೂರ ಆಗುತ್ತೆ, ಮತ್ತು ನಾವು ಈ ಒಂದು ಬಂಧನಗಳಿಂದ ಮುಕ್ತಿನೂ ಪಡಿಬಹುದು. ಯಾವಾಗ ನಾವು ತುಂಬ ಶ್ರೇಷ್ಠದಿಂದ ನಾವು ಗಮನ ಇಟ್ಟು ಭಗವಂತನ ಒಂದು ಲೀಲೆಗಳನ್ನು, ಗುಣಗಳನ್ನು ಸ್ಮರಿಸ್ತಾ ಕೇಳ್ತಾ ಇದ್ದಾಗ ನಾವು ಮುಕ್ತಿನ ಪಡಿಬೋದು. ಅದಕ್ಕೆ ಒಂದು ಕತೆ ಇದೆ. ಹಿಂದೆ ಒಬ್ಬ ಬ್ರಾಹ್ಮಣ ಇರ್ತಾನೆ. ತುಂಗಭದ್ರಾ ನದಿಯ ತೀರದಲ್ಲಿ ಆತ್ಮದೇವ ಅನ್ನುವಂಥ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನೇನು ಅಂದರೆ ತುಂಬ ಏನಂತಾರೆ ಈ ಒಂದು ಆಧ್ಯಾತ್ಮಿಕ ಆಚರಣೆಯಲ್ಲಿ ತೊಡಗಿ ಅವನು ಉನ್ನತ ಸಾಧನೆಯನ್ನು ಮಾಡಿರ್ತಾನೆ. ಆದರೆ ಅವನ ದುರ್ದೈವ ಏನು ಅಂತಂದರೆ ಅವನ ಪತ್ನಿಯಾಗಿರ್ತಕ್ಕಂಥವರು ಅವನಿಗೆ ಯಾವುದೇ ರೀತಿ ಸಹಕಾರ ಮಾಡಲ್ಲ. ಸೊ ಅವರಿಗೆ ಆ ಪತ್ನಿಗೆ ಯಾವಾಗಲೂ ಒಂದು ಜಗಳ ಮಾಡುವಂಥ ಒಂದು ಚಟ. ಸೊ ನನಗೆ ಅದು ಬೇಕು ಇದು ಬೇಕು ಅಂತ ಸ್ವಾರ್ಥವಾದ ಒಂದು ಆಲೋಚನೆಗಳು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರಿಬ್ಬರಿಗೂ ಮಕ್ಕಳಾಗೋದಿಲ್ಲ. ಎಷ್ಟು ದಿನ ಎಷ್ಟು ವರ್ಷ ಆದ್ರೂ ಅವರಿಬ್ಬರಿಗೂ ಮಕ್ಕಳಾಗೋದಿಲ್ಲ. ಯಾಕೆ ಅಂತಂದರೆ ಆಕೆಗೆ ಮಕ್ಕಳನ್ನು ಹಡಿಲಿಕ್ಕೆ ಆಸೆ ಇರಲ್ಲ. ಯಾಕೆ ಅಂದರೆ ಮಕ್ಕಳನ್ನು ಹಡಿಬೇಕು ಅಂತಂದರೆ ಹಲವಾರು ಕಷ್ಟಗಳನ್ನು ಆಕೆ ತಡಿಬೇಕಾಗತ್ತೆ, ಅದನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಆಕೆಗೆ ಅದಕ್ಕೆ ಇಷ್ಟ ಇರೋದಿಲ್ಲ. ಸೊ ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಹಾಗೆ ಅದನ್ನು ಮುಂದಕ್ಕೆ ಹಾಕಿ ಸಾಕ್ತಿರ್ತಾಳೆ. ಆದರೆ ಒಮ್ಮೆ ಏನಾಗುತ್ತೆ, ಆ ಒಂದು ಬ್ರಾಹ್ಮಣ ಒಮ್ಮೆ ಪೂಜೆ ಮಾಡಿದಂಥ ನೀರನ್ನು ಒಂದು ಮನೆ ಹತ್ರ ಇರುವಂಥ ಒಂದು ಮಾವಿನ ಒಂದು ಮರಕ್ಕೆ ಹಾಕ್ತಾನೆ. ಆಗ ಸ್ವಲ್ಪ ಕಾಲದ ನಂತರ ಆ ಮಾವಿನ ಮರ ಒಣಗಿ ಹೋಗುತ್ತೆ. ಸೊ ಆಗ ಅವನಿಗೆ ತುಂಬ ದುಃಖ ಆಗುತ್ತೆ. ಆಗ ಅವನಿಗೆ ರಾತ್ರಿ ಸ್ವಪ್ನದಲ್ಲಿ ಅವರ ಪಿತೃರು, ಯಾರು ಅವರ ತಂದೆ ತಾಯಿಗಳು ಯಾರಿರ್ತಾರೆ ಅಥವಾ ಅವರ ಇದಕ್ಕೆ ಸಂಬಂಧಿಸಿದಂಥವರು, ಸೊ ಅವರೆಲ್ಲರೂ ಕನಸಲ್ಲಿ ಬಂದು ಹೇಳ್ತಾರೆ, ನಿನಗೆ ಸಂತಾನ ಪ್ರಾಪ್ತಿ ಆಗಲಿಲ್ಲ, ಸೊ ಹಾಗಾಗಿ ನಿನಗೆ ಈ ಒಂದು ಮಾಡುವಂಥ ಪೂಜೆ ಕಾರ್ಯಗಳಲ್ಲಿ ಯಾವುದು ಫಲ ಸಿಗ್ತಾ ಇಲ್ಲ, ಸೊ ನೀನು ಸಂತಾನನ ಪಡಿಬೇಕು ಅಂತ ಹೇಳ್ತಾನೆ. ಆದರೆ ಅವನಿಗೆ ಗೊತ್ತಾಗತ್ತೆ ಅವನ ಪತ್ನಿಯಿಂದ ಅದು ಆಗೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅವನೇನು ಮಾಡ್ತಾನೆ, ಒಂದು ದುಃಖ ತಪ್ತನಾಗಿ ಕಾಡಿಗೆ ಹೋಗ್ತಾನೆ. ಸೊ ಕಾಡಿಗೆ ಹೋಗಿ ಅಲ್ಲಿ ಅವನು ಜೀವನ ಸಾಕು, ನನಗೆ ಜೀವನ ಇಂಥ ಒಂದು ದಾರಿದ್ರ್ಯತೆ ಇರೋವಂಥ ಜೀವನ ಯಾಕೆ ಬೇಕು, ಪಿತೃರಿಗೂ ನಾನು ತೃಪ್ತಿ ಕೊಡಲಿಕ್ಕೆ ಆಗಲಿಲ್ಲ, ಯಾವುದೇ ರೀತಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ಸಾಧ್ಯ ಆಗಲಿಲ್ಲ, ಸೊ ಹಾಗಾಗಿ ಈ ಜನ್ಮ ಇದ್ದರೆ ಎಷ್ಟು ಹೋದರೆ ಎಷ್ಟು, ಸೊ ಅಂತ ಹೇಳಿ ಅವನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಕಾಡಿಗೆ ಹೋಗ್ತಾನೆ. ಸೊ ಆ ಕಾಡಿಗೆ ಹೋದಾಗ ಅಲ್ಲಿ ಕೆಲವು ಋಷಿಮುನಿಗಳನ್ನು ಭೇಟಿ ಆಗ್ತಾನೆ. ಸೊ ಆ ಋಷಿಮುನಿಗಳನ್ನು ನೋಡಿದಾಗ ಅವ್ರು ಕೇಳ್ತಾರೆ, ನೀನು ಯಾಕೆ ಕಾಡಿಗೆ ಬಂದಿದೆಯಾ ಅಂತ. ಅವನು ಹೇಳ್ತಾನೆ, ನನಗೆ ಈ ರೀತಿ ಕಷ್ಟ ಆಗಿದೆ, ಈ ರೀತಿ ನೋವಿದೆ ಅಂತ ಹೇಳಿ. ಸೊ ಆಗ ಋಷಿಮುನಿಗಳು ಅವನ ಕಷ್ಟಕ್ಕೊಂದು ಪರಿಹಾರ ಕೊಡ್ತಾರೆ. ಏನು ಅಂದರೆ ಅವರ ತಪಶಕ್ತಿಯಿಂದ ಒಂದು ಹಣ್ಣನ್ನು ಕೊಟ್ಟು ಅವನಿಗೆ ಹೇಳ್ತಾರೆ, ಇದನ್ನು ತಗೊಂಡು ಹೋಗಿ ನಿನ್ನ ಪತ್ನಿಗೆ ಕೊಡು, ಆಕೆ ಇದನ್ನು ತಿಂದ ನಂತರ ಆಕೆ ಗರ್ಭಧಾರಣೆ ಮಾಡ್ತಾಳೆ ಅಂತ ಹೇಳಿ. ಅದೇ ರೀತಿ ಅವನು ತಗೊಂಡೋಗಿ ಅದನ್ನು ಅವನ ಪತ್ನಿಗೆ ಕೊಡ್ತಾನೆ. ಹೇಳ್ತಾನೆ, ಈ ರೀತಿ ಋಷಿಮುನಿಗಳನ್ನು ಭೇಟಿಯಾದೆ ನಾನು,
ಸೊ ಅವರು ಒಂದು ತಪಸ್ಸು ಶಕ್ತಿಯಿಂದ ಈ ಒಂದು ಮಾವಿನ ಹಣ್ಣನ್ನು ಕೊಟ್ಟಿದ್ದಾರೆ, ಅದನ್ನು ನೀನು ಸ್ವೀಕಾರ ಮಾಡಿದ್ರೆ ನಿನಗೆ ಗರ್ಭಧಾರಣೆ ಆಗುತ್ತೆ ಅಂತ. ಆದರೆ ಈಕೆಗೆ ಇಷ್ಟ ಇರೋದಿಲ್ಲ. ಆಯಿತು ಅಂತ ಹೇಳಿ ಸೊ ಆಕೆ ಆ ಹಣ್ಣನ್ನು ಹಾಗೆ ಇಟ್ಬಿಟ್ಟಿರ್ತಾಳೆ. ಆದರೆ ಆ ಹಣ್ಣು ತಪಶಕ್ತಿಯಿಂದ ಕೊಟ್ಟಿರೋದ್ರಿಂದ ಅದು ಹಾಳಾಗೋದಿಲ್ಲ. ಕೆಲವು ದಿನ ನಂತರ ಏನು ಮಾಡ್ತಾಳೆ, ಆ ಹಣ್ಣನ್ನು ಅವ್ರ ಮನೇಲಿರುವಂಥ ಒಂದು ಗೋವಿಗೆ ಕೊಡ್ತಾಳೆ. ಆ ಗೋವು ತಿನ್ನುತ್ತೆ. ಆದರೆ ಈಕೆ ಏನು ಮಾಡ್ತಾಳೆ, ಗಂಡನಿಗೆ ನಾನು ತಿಂದಿದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಸೊ ಹಾಗೆ ಕಾಲಕ್ರಮೇಣ ಕಾಲ ಕಳೀತಾ ಗಂಡನಿಗೆ ಸುಳ್ಳು ಹೇಳಿರೋಂಥ ಕಾರಣದಿಂದಾಗಿ ಆಕೆ ಏನು ಮಾಡ್ತಾಳೆ, ನಾಟಕ ಮಾಡ್ತಾಳೆ ತಾನು ಗರ್ಭಿಣಿ ಅಂತ ಹೇಳಿ. ಸೊ ಹಾಗೆ ಒಂದು ತಿಂಗಳ ನಂತರ ಒಂದು ಚೀಲವನ್ನು ಹೊಟ್ಟೆಗೆ ಸುತ್ತ ಹಾಕ್ಕೊಂಡು ನಾನು ಗರ್ಭಧಾರಣೆ ಮಾಡಿದ್ದೀನಿ ಅಂತ ನಾಟಕ ಮಾಡ್ತಾಳೆ. ಹಾಗೆ 2ನೇ ತಿಂಗಳಾದರೆ ಇನ್ನೊಂದು ಚೀಲ ಕಟ್ಕೊಳ್ತಾಳೆ. ಹಾಗೆ ಕಾಲಕ್ರಮೇಣ 9 ತಿಂಗಳಾಗುತ್ತೆ, 9 ಚೀಲಗಳನ್ನು ಕಟ್ಕೊಳ್ತಾಳೆ. ಅದಾದ ನಂತರ ಈಗ ಗರ್ಭಧಾರಣೆ ಆಗಬೇಕು. ಆದರೆ ಏನು ಮಾಡೋದು, ಈಕೆ ನಾಟಕ ಮಾಡ್ತಿದ್ದಾಳೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಅವರ ತಂಗಿ ಯಾರಿರ್ತಾಳೆ ಆಕೆಗೆ ಗರ್ಭಧಾರಣೆ ಆಗಿ ಆಕೆ ಒಂದು ಮಗುವನ್ನು ಹೆತ್ತಿರ್ತಾಳೆ. ಸೊ ಆ ಮಗುವನ್ನು ಈಕೆ ಹೋಗಿ ಕೇಳ್ತಾಳೆ, ಸೊ ನನಗೆ ಈ ಮಗುವನ್ನು ಕೊಡು ಅಂತ ಹೇಳಿ. ಆಕೆಗೆ ಆಲ್ರೆಡಿ ಇನ್ನೊಂದು ಮಗು ಇರುತ್ತೆ. ಆಕೆ ಆಯಿತು ನನಗೆ ಇಷ್ಟು ದುಡ್ಡು ಕೊಡು, ನಾನು ನಿಂಗೆ ಕೊಡ್ತೀನಿ ಅಂತ ಹೇಳಿ. ಸೊ ಆಯಿತು, ದುಡ್ಡು ಇಸ್ಕೊಂಡು ಆಕೆ ಏನು ಮಾಡ್ತಾಳೆ, ಆ ಮಗುನ ಕರ್ಕೊಂಬರ್ತಾಳೆ. ಆ ಮಗುನ ಕರ್ಕೊಂಬಂದು ಬೆಳೆಸ್ತಾಳೆ. ಆದರೆ ಈ ತಾಯಿಯ ಒಂದು ಕೆಟ್ಟ ಚಟಗಳೇನಿರುತ್ತೆ ಅದೇ ಎಲ್ಲ ಚಟಗಳು ಆ ಮಗುಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಸಮಯದಲ್ಲಿ ಈ ಗೋವು ಹಸು ಏನಿರುತ್ತೆ ಅದು ಈ ಹಣ್ಣು ಏನು ತಿಂದಿರುತ್ತೆ, ಋಷಿಗಳು ಕೊಟ್ಟಿರುವಂಥ ಹಣ್ಣು, ಆ ಹಣ್ಣಿನ ಫಲವಾಗಿ ಒಂದು ಮಗುವಿಗೆ ಜನ್ಮ ಕೊಡುತ್ತೆ. ಒಂದು ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಒಂದು ಮಗುವಿಗೆ ಜನ್ಮ ಕೊಡುತ್ತೆ. ಹಸುವಿಗೆ ಜನ್ಮ ಕೊಡಲ್ಲ, ಒಂದು ಮಗುವಿಗೆ ಜನ್ಮ ಕೊಟ್ಟು ಆ ಮಗುವಿಗೆ ಕಿವಿಗಳೇನಿರುತ್ತೆ ಅದು ಹಸುವಿನ ಕಿವಿಗಳ ಥರ ಇರುತ್ತೆ. ಅದಕ್ಕೆ ಆ ಮಗುಗೆ ಹೆಸರು ಕೊಡ್ತಾರೆ ಗೋಕರ್ಣ ಅಂತ ಹೇಳಿ. ಅದೇ ರೀತಿ ಈಕೆಯ ತಂಗಿಯ ಮಗ ಏನು ಮಗು ಹುಟ್ಟಿರ್ತಾನೆ ಅವನಿಗೆ ಹೆಸರು ಕೊಡ್ತಾರೆ ದುಂದುಳಿ ಅಂತ ಹೇಳಿ. ಯಾಕೆಂದರೆ ಅವರ ತಾಯಿಯ ಹೆಸರು, ಆಕೆ ತಾಯಿ ಹೆಸರು ದುಂದುಳಿ ಇರುತ್ತೆ. ಸೊ ಹಾಗಾಗಿ ಇವನಿಗೆ ದುಂದೂಕರಿ ಅಂತ ಹೆಸರು ಕೊಡ್ತಾರೆ. ಸೊ ಆ ದುಂದೂಕರಿ ಅನ್ನುವಂಥವನು ಬೆಳೀತಾ ಏನು ಮಾಡ್ತಾನೆ, ಎಲ್ಲ ರೀತಿಯ ಕೆಟ್ಟ ಚಟಗಳಲ್ಲಿ ತೊಡಗ್ತಾನೆ. ಆದರೆ ಈ ಗೋಕರ್ಣ ಅನ್ನುವಂಥವನೇನಿರ್ತಾನೆ ಎಲ್ಲ ರೀತಿಯ ಒಂದು ಒಳ್ಳೆ ಸದ್ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ, ಸಂಸ್ಕಾರಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾನೆ. ಸೊ ಬೆಳೀತಾ ಏನಾಗುತ್ತೆ, ಇಬ್ಬರ ಮಧ್ಯ ಒಂದು ವಿರುದ್ಧವಾದ ಆಲೋಚನೆಗಳು ಬರಲಿಕ್ಕೆ ಶುರುವಾಗುತ್ತೆ. ಆಗ ಏನು ಮಾಡ್ತಾರೆ, ಅವ್ರ ತಂದೆ ಈ ಬ್ರಾಹ್ಮಣ ಆತ್ಮದೇವ ಅನ್ನುವಂಥವನು ಈ ಯಾರು ಗೋಕರ್ಣ ಅನ್ನುವಂಥವನೇನಿರ್ತಾನೆ ಅವನನ್ನು ಈ ಒಂದು ವೇದ ಪಠಣೆ ಮಾಡೋದಕ್ಕೆ ಹೊರಗಡೆ ಕಳಿಸ್ತಾನೆ. ಸೊ ಅವನು ಕಾಶಿಪಟ್ಟಣಕ್ಕೆ ಹೋಗಿ ವೇದ ಅಧ್ಯಯನ ಮಾಡಲಿ ಅಂತ ಹೇಳಿ ಕಳಿಸ್ತಾನೆ. ಸೊ ಅವನು ಅಲ್ಲಿಗೆ ಹೋಗ್ತಾನೆ. ಆಗ ಈ ದುಂದೂಕರಿ ಅನ್ನುವಂಥವನು ಏನಿರ್ತಾನೆ ಅವನೆಲ್ಲ ಕೆಟ್ಟ ಚಟಗಳನ್ನು ಮಾಡ್ತಾ ಅವ್ರ ತಂದೆಗೆ ಎಲ್ಲ ರೀತಿ ತೊಂದರೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಆಗ ಒಂದಿನ ಏನಾಗುತ್ತೆ, ಆ ತಂದೆ ಈ ಒಂದು ಕೆಟ್ಟ ಮಗನಿಂದ ದುಃಖಿತನಾಗಿ ಒಂದು ದಿನ ಪ್ರಾಣ ಬಿಡ್ತಾನೆ. ಆದರೂ ಮಗನಿಗೆ ಯಾವುದೇ ರೀತಿ ಚಿಂತೆ ಇರೋದಿಲ್ಲ. ಎಲ್ಲ ರೀತಿಯ ಕೆಟ್ಟ ಚಟಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಟ್ಟ ಕಾರ್ಯಗಳಲ್ಲಿ ತೊಡಲಿಕ್ಕೆ ಶುರುವಾಗ್ತಾನೆ. ಆಗ ಏನು ಮಾಡ್ತಾರೆ, ಅವ್ರ ತಾಯಿನೂ ಸಹ ಎಷ್ಟೊಂದು ಕೆಟ್ಟ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಸೊ ಆಮೇಲೆ ಬೆಳೀತಾ ಏನಾಗುತ್ತೆ, ಆ ತಾಯಿಗೆ ಒಂದಿನ ಮಗನ ಜೊತೆ ಜಗಳ ಆಗುತ್ತೆ. ಆಗ ಮಗ ಏನು ಮಾಡ್ತಾನೆ, ತಾಯಿನ ಕೊಂದುಬಿಡ್ತಾನೆ. ಮಾಡಬಾರ್ದೆ ಯಾವುದು ಕಾರ್ಯಗಳಿರುತ್ತೆ ಎಲ್ಲ ಥರ ಕಾರ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಈಗ ಅವನಿಗೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಎಲ್ಲ ರೀತಿಯ ಒಂದು ಏನಂತಾರೆ ಸ್ತ್ರೀ ಸಂಘಗಳಲ್ಲಿ ತೊಡಗ್ತಾನೆ. ಎಲ್ಲ ರೀತಿಯ ಕೆಟ್ಟ ಚಟಗಳನ್ನೆಲ್ಲ ಬೆಳೆಸ್ಕೊಳ್ತಾನೆ, ದರೋಡೆ ಮಾಡ್ತಾನೆ, ಎಲ್ಲ ರೀತಿ ಹಲವಾರು ಕೆಟ್ಟ ಚಟಗಳನ್ನು ಮಾಡಿ ಒಂದಿನ ಅವನು ಇದ್ದಕ್ಕಿದ್ದಾಗೆ ತೀರ್ಕೊಳ್ತಾನೆ. ಆಗ ಈ ಗೋಕರ್ಣ ಅನ್ನುವಂಥವನೇನಿರ್ತಾನೆ ಅವನು 5 ವರ್ಷ ಅವನು ವೇದ ಪಾಠಗಳನ್ನೆಲ್ಲ ಕಲಿತು ಮತ್ತೆ ವಾಪಸ್ ಬರ್ತಾನೆ ಅವರ ಜಾಗಕ್ಕೆ. ಸೊ ಬಂದಾಗ ಗೊತ್ತಾಗುತ್ತೆ ಮನೆಯೆಲ್ಲ ಒಂದು ಭೂತ ಬಂಗ್ಲೆ ಥರ ಆಗಿರುತ್ತೆ. ಆಗ ಅವನು ಆಶ್ಚರ್ಯಚಕಿತನಾಗಿ ನೋಡ್ತಾನೆ, ಏನಾಗಿದೆ ಇಲ್ಲಿ, ಯಾಕೆ ಮನೇಲಿ ಯಾರೂ ಇಲ್ಲ ಅಂತ. ಅವನಿಗೆ ವಿಷಯ ತಿಳಿದಿರೋದಿಲ್ಲ. ಸೊ ಹಾಗೆ ಬಂದು ಅವನು ನೋಡಿದಾಗ ಅವನಿಗೆ ತಿಳಿಯುತ್ತೆ ಆಮೇಲೆ ಅವರು ತಂದೆ ತಾಯಿ ಅವರ ಸಹೋದರ ಇದ್ದ ಎಲ್ಲರೂ ತೀರ್ಕೊಂಡಿರ್ತಾರೆ ಅಂತ ಹೇಳಿ. ಆಮೇಲೆ ಆ ಮನೆಯಲ್ಲಿ ಒಂದು 3 ಪ್ರಾಣಿಗಳು ಓಡಾಡಲಿಕ್ಕೆ ಶುರುವಾಗುತ್ತೆ. ಒಂದು ಹಂದಿ, ಒಂದು ಬೆಕ್ಕು, ಒಂದು ನಾಯಿ, ಆ ರೀತಿ. ಸೊ ಆಗ ಇವನು ಈ ವೇದ ಪಾಠಗಳನ್ನೆಲ್ಲ ಕಲ್ತಿರುವಂಥ ಗೋಕರ್ಣ ಏನು ಮಾಡ್ತಾನೆ, ಅವನ ಒಂದು ಏನಂತಾರೆ
ಒಂದು ಆಚಮನ ನೀರು ಏನಿರುತ್ತೆ, ಆ ಮಂತ್ರಶಕ್ತಿಯ ಒಂದು ನೀರಿನಿಂದ ಆ ಪ್ರಾಣಿಗಳ ಮೇಲೆ ಸಂಪ್ರೋಕ್ಷಣೆ ಮಾಡ್ತಾನೆ. ಆಗ ಏನಾಗುತ್ತೆ, ಅದೆಲ್ಲವೂ ಮಾತಾಡಲಿಕ್ಕೆ ಶುರುವಾಗುತ್ತೆ. ಸೊ ಅವಾಗ ಇವನಿಗೆ ಗೊತ್ತಾಗುತ್ತೆ ಅವೆಲ್ಲವೂ ಪ್ರೇತಗಳು ಯಾರ್ದು ಅಂದರೆ ಇವನ ತಂದೆ ತಾಯಿ ಮತ್ತು ಇವನ ಸಹೋದರರು. ಆಗ ಇವನು ಸಹೋದರನ ಹತ್ರ ಮಾತನಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ ದುಂದುಕರಿ ಅನ್ನೋವಂಥವನು ಏನು ಹೇಳ್ತಾನೆ, ನಾನು ಜೀವನದಲ್ಲಿ ಮಾಡಿದ್ದೆಲ್ಲ ಬರೀ ಕೆಟ್ಟ ಕೆಲಸಗಳೇ. ಸೊ ಯಾವುದು ಮಾಡಬಾರ್ದು ಅನ್ನೋವಂಥದ್ದೇನಿದೆ ಆ ರೀತಿ ಎಲ್ಲ ಕೆಟ್ಟ ಕೆಲಸಗಳಲ್ಲೂ ನಾನು ತೊಡಗಿಬಿಟ್ಟಿದ್ದೀನಿ. ನನಗೆ ಇನ್ನು ಒಳಿತು ಅನ್ನೋವಂಥದ್ದು ಜೀವನದಲ್ಲಿ ಯಾರೂ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಇವನು ಹೇಳ್ತಾನೆ ಗೋಕರ್ಣ, ಇಲ್ಲ ಯೋಚನೆ ಮಾಡಬೇಡ, ನಾನು ಗಯಾಗೆ ಹೋಗಿ ನಿನಗೆ ಒಂದು ಪಿಂಡ ಪ್ರದಾನ ಮಾಡಿ, ಅಲ್ಲಿ ತುಂಬ ಶ್ರೇಷ್ಠ, ಯಾರು ತೀರ್ಕೊಂಡಿರೋವಂಥವ್ರಿಗೆ ಒಂದು ಪಿಂಡ ಪ್ರದಾನ ಮಾಡಿದಾಗ ಅವರಲ್ಲಿ ಒಂದು ಒಳಿತನ್ನು ನಾವು ನೋಡ್ಬೋದು. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೇನೆ ಅಂತ. ಆದರೆ ಇವನು ದುಂದುಕರಿ ಹೇಳ್ತಾನೆ, ನೀನು ಅಲ್ಲಿ ಹೋದರೂ ಏನೂ ಉಪಯೋಗ ಇಲ್ಲ. ಯಾಕೆ ಅಂತಂದರೆ ನಾನು ಮಾಡಿರೋಷ್ಟು ಕೆಟ್ಟ ಕೆಲಸ ಯಾರೂ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟ ಕೆಲಸ ನಾನು ಮಾಡಿದ್ದೀನಿ. ಇದಕ್ಕೆ ನೀನು ಬೇರೆಯೇ ಒಂದು ಉಪಾಯವನ್ನು ಹುಡುಕಬೇಕು. ಏನು, ಈ ಒಂದು ಶ್ರಾದ್ದ ಇದು ಯಾವುದರಿಂದನೂ ನನಗೆ ಫಲ ಸಿಗೋದಿಲ್ಲ ಅಂತ. ಆಗ ಈ ಗೋಕರ್ಣ ಅನ್ನೋಂಥವನು ಯೋಚನೆ ಮಾಡ್ತಾನೆ, ಇದಕ್ಕೆ ಒಂದು ಉತ್ತಮವಾದ ಮಾರ್ಗ ಏನು ಅಂತಂದರೆ ಇದು ಭಾಗವತ ಶ್ರವಣ ಅಂತ ಹೇಳಿ ಆ ಊರಿನಲ್ಲಿರುವಂಥ ಎಲ್ಲರನ್ನೂ ಕರೆದು ಭಾಗವತ ಸಪ್ತ ಅಂತ ಹೇಳಿ 7 ದಿನ ಈ ಭಾಗವತ ಒಂದು ಲೀಲೆಗಳು ಚರಿತೆ ಏನಿದೆ ಇದನ್ನು ಪಠಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಊರವರು ಎಲ್ಲರೂ ಬಂದಿರ್ತಾರೆ. ಸೊ ಇವನೇನಿರ್ತಾನೆ, ಈ ದುಂದುಕರಿ ಅನ್ನುವಂಥವನು ಆ ಒಂದು ಪ್ರವಚನ ಮಾಡುವಂಥ ಒಂದು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಬಿದುರು ಕಡ್ಡಿ ಇರುತ್ತೆ. ಸೊ ಆ ಬಿದುರು ಕಡ್ಡಿನಲ್ಲಿ ಹೋಗಿ ಸೇರಿಕೊಳ್ತಾನೆ. ಆ ಬಿದುರು ಕಡ್ಡಿಯಲ್ಲಿ ಅದಕ್ಕೆ 7 ಇದಿರುತ್ತೆ, ಗಂಟುಗಳು. ಆ 7 ಗಂಟಿರುತ್ತೆ. ಸೊ ಹೋಗಿ ಸೇರಿಕೊಳ್ತಾನೆ ಕೆಳಗಡೆ. ಸೊ ಭಾಗವತ ಶ್ರವಣ ಶುರುವಾಗುತ್ತೆ. ಮೊದಲನೇ ದಿನ ಭಾಗವತ ಶ್ರವಣ ಎಲ್ಲ ಕೇಳ್ತಾನೆ. ಹಾಗೆ ಅವನು ತುಂಬ ಏನಂತಾರೆ ನಿಷ್ಠೆಯಿಂದ ಕೇಳಲಿಕ್ಕೆ ಶುರು ಮಾಡ್ತಾನೆ. ಅವನಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋಂಥದ್ದು ಕಾಡ್ತಾ ಹೋಗುತ್ತೆ. ನಾನು ಮಾಡಿರೋದು ತುಂಬ ಕೆಟ್ಟ ಕೆಲಸ, ಅವನ ತಪ್ಪಿನ ಒಂದು ಅರಿವಾಗಿರುತ್ತೆ. ಹಾಗಾಗಿ ಅವನು ತುಂಬ ಒಂದು ನಿಷ್ಠೆಯಿಂದ ಗಮನದಿಂದ ಕೇಳ್ತಾ ಹೋಗ್ತಾನೆ. ಮೊದಲನೇ ದಿನ ಆಗುತ್ತೆ, 1 ಗಂಟು ಬಿಟ್ಕೊಳ್ಳುತ್ತೆ. 7 ಗಂಟಲ್ಲಿ 1 ಬಿಟ್ಕೊಳ್ತು. 2ನೇ ದಿನ ಕೇಳ್ತಾನೆ, 2ನೇ ಗಂಟು ಬಿಟ್ಕೊಳ್ತು. 3ನೇ ದಿನ ಕೇಳ್ತಾನೆ, 3ನೇ ಗಂಟು ಬಿಟ್ಕೊಳ್ತು. ಆ ರೀತಿ 7 ದಿನ ಆದ ನಂತರ 7 ಗಂಟು ಬಿಟ್ಕೊಂಡು ಅದು ಸೀಳಿ ಅದರಿಂದ ಹೊರಗಡೆ ಬರ್ತಾನೆ ಅವನು. ಅಲ್ಲಿಗೆ ಅವನಿಗೆ ಆ ಎಲ್ಲ ಕೆಟ್ಟ ಕಾರ್ಯಗಳಿಂದ ಮುಕ್ತಿಯಾಗಿ ಅವನಿಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಪುಷ್ಪಕ ವಿಮಾನ ಬರುತ್ತೆ. ಆಗ ಆ ಭಾಗವತ ಶ್ರವಣ ಕೇಳ್ತಿರೋವಂಥ ಬೇರೆಯವರು ಯಾರಿರ್ತಾರೆ, ಅಲ್ಲಿನ ಗ್ರಾಮಸ್ಥರು, ಅವರೆಲ್ಲ ಕೇಳ್ತಾರೆ, ಅವನು ಅಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ, ಅವನಿಗೆ ಪುಷ್ಪಕ ವಿಮಾನ ಬಂತು, ನಾವು ಇಲ್ಲೆಲ್ಲ ಬಂದು ಕೇಳ್ತಿದ್ದೀವಿ, ಎಲ್ಲ ಏನಂತಾರೆ ಎಲ್ಲರೂ ಬಂದು ಶ್ರದ್ಧೆಯಾಗಿ ನಾವಿಲ್ಲಿ ಕೇಳ್ತಿದ್ದೀವಿ, ಆದರೆ ನಮಗೆ ಯಾಕೆ ಬರಲಿಲ್ಲ ಪುಷ್ಪಕ ವಿಮಾನ ಅಂತ ಹೇಳಿ. ಸೊ ಆಗ ಆ ಗೋಕರ್ಣ ಅನ್ನೋಂತನು ಹೇಳ್ತಾನೆ, ಅವನು ಕೇಳಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಕೇಳಿದ್ದಲ್ಲದೆ ಅವನು ಸದಾ ಮರುದಿನ ಇನ್ನೊಂದು ಏನು ಪ್ರವಚನ ಶುರುವಾಗೋ ಕಾಲದ ತನಕ ಅವನು ಯಾವಾಗಲೂ ಅದನ್ನೇ ಸ್ಮರಿಸ್ತಾನೆ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಆ ಒಂದು ಭಾಗವತದ ಆಲೋಚನೆಯಲ್ಲಿ ಸದಾ ಮುಳುಗಿರೋದ್ರಿಂದ ಅವನು ಮುಕ್ತನಾಗ್ಬಿಟ್ಟ. ಅವನು ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರೂ ಭಾಗವತ ಶ್ರವಣ ಕೇಳ್ತಾ ಅದರಲ್ಲಿ ತಲ್ಲೀನರಾದರೆ ಅವನು ಎಂಥ ಕೆಟ್ಟ ಕೆಲಸ ಕಾರ್ಯಗಳು ಕರ್ಮಗಳು ಇದ್ರೂ ಎಲ್ಲದರಿಂದನೂ ಮುಕ್ತರಾಗ್ತಾರೆ ಅಂತ ಹೇಳಿ ಸೊ ಈ ಒಂದು ಕಥೆಯಿಂದ ನಾವು ಕೇಳ್ಬೋದು. ಅದಾದ ನಂತರ ಭಾಗವತದ ಲೀಲೆಗಳಲ್ಲಿ ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಶುಕುಮುನಿಗಳು ಸೂತ ಮುನಿಗಳಿಗೆ ಕೇಳ್ತಾರೆ. ಶೌನಕಾದಿ ಋಷಿಮುನಿಗಳು ಸೂತ ಮುನಿಗಳಿಗೆ ಕೇಳ್ತಾರೆ. ಏನು ಅಂತಂದರೆ, ಕೃಷ್ಣೇಸ್ವ ಧಾಮೋಪಗತೆ ಧರ್ಮಜ್ಞಾನಾಭಿಹಿ ಸಹ, ಅಂದರೆ ಭಗವಂತ ಶ್ರೀಕೃಷ್ಣನು ತನ್ನ ಲೀಲೆಗಳನ್ನು ಮುಗಿಸಿದ ನಂತರ ಏನು ಮಾಡ್ತಾನೆ, ಅವನ ನಿಜಧಾಮಕ್ಕೆ ಹೋಗ್ತಾನೆ. ಆಗ ಹೋಗಬೇಕಾದ್ರೆ ಧರ್ಮಜ್ಞಾನಾದಿಭಿಹಿ ಸಹ, ಈ ಧರ್ಮ ಮತ್ತು ಜ್ಞಾನ ಅನ್ನೋಂಥದ್ದು ಏನಿರುತ್ತೆ ಅವು ಸಹ ಕೃಷ್ಣನ ಜೊತೆ ಹೊರಟು ಹೋಗುತ್ತೆ. ಸೊ ಹಾಗಾಗಿ ಈ ಶೌನಕಾದಿ ಋಷಿಮುನಿಗಳು ಸೂತ ಮುನಿಗಳಿಗೆ ಕೇಳ್ತಾರೆ, ಸೊ ಈಗ ಧರ್ಮ ಮತ್ತು ಜ್ಞಾನ ಎರಡೂ ಇಲ್ಲದೆ ಇರೋ ಕಾರಣದಿಂದ ಈ ಕಲಿಯುಗದಲ್ಲಿ ಜನರ ಉದ್ಧಾರ ಹೇಗಾಗುತ್ತೆ, ಸೊ ಜನರಿಗೆ ಒಳಿತನ್ನೋದು ಹೇಗೆ ಕಾಣುತ್ತೆ ಅಂತ. ಆಗ ಸೂತ ಮುನಿಗಳು ಹೇಳ್ತಾರೆ, ಕಲೋ ನಷ್ಟ ದೃಶಮೇಶ ಪುರಾಣಾರ್ಕೋ ಅಧುನೋದಿತ, ಅಂದರೆ
ಈ ಕಲಿಯುಗದಲ್ಲಿ ಸೂರ್ಯನಂತೆ ಪ್ರಕಾಶಮಾನವಾದ ಈ ಭಾಗವತ ಪುರಾಣವು ಭಗವಂತ ಶ್ರೀಕೃಷ್ಣನು ತನ್ನ ನಿಜಧಾಮಕ್ಕೆ ನಿಷ್ಕ್ರಮಿಸಿದ ಕೂಡಲೇ ಉದಯವಾಯಿತು. ಅಂದರೆ ಈ ಭಾಗವತ ಅನ್ನುವಂಥದ್ದೇನಿದೆ, ಕೃಷ್ಣ ಹೊರಟ ತಕ್ಷಣವೇ ಒಂದು ಸೂರ್ಯನಂತೆ ಒಂದು ಪ್ರಕಾಶಮಾನವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಸೊ ಆಗ ಏನಾಗುತ್ತೆ, ಕಲಿಯುಗದಲ್ಲಿ ಅಜ್ಞಾನದ ಕಾರಣವಾಗಿ ದೃಷ್ಟಿಹೀನರಾದವರು ಶ್ರೀಮದ್ ಭಾಗವತ ಪುರಾಣದಿಂದ ಬೆಳಕನ್ನು ಪಡೆಯುತ್ತಾರೆ. ಸೊ ನಾವು ನೋಡ್ಬೋದು, ಭಾಗವತದಲ್ಲಿ ಹೇಳ್ತಾರೆ ಈ ಗುಣಗಳು, ಮನುಷ್ಯನ ಗುಣಗಳು ಏನು ಕಲಿಯುಗದಲ್ಲಿ ಅಂತಂದರೆ, ಪ್ರಾಯಣ ಅಲ್ಪಾಯುಷಃ ಸಭ್ಯ ಕಲೋ ಅಸ್ಮಿನ್ ಯುಗೇ ಜನಾ ಮಂದಾ ಸುಮಂದಮತೆಯೋ ಮಂದಭಾಗ್ಯಾ ಹಿ ಉಪದ್ರಿತಾ. ಸೊ ಕಲಿಯುಗದಲ್ಲಿ ಹುಟ್ಟಿರುವಂಥವರು ಅಲ್ಪ ಆಯುಷಿಗಳು. ಈಗಂತೂ ಹೇಳಲಿಕ್ಕೆ ಆಗ್ತಿಲ್ಲ ಯಾರಿಗೆ ಎಷ್ಟು, ಎಂಥ ಸಣ್ಣ ವಯಸ್ಸಲ್ಲೂ ಎಂಥ ಕಾಯಿಲೆಗಳು ಬಂದು ಎಲ್ಲ ತೀರ್ಕೊಳ್ತಿದ್ದಾರೆ, ಆಕ್ಸಿಡೆಂಟ್ ಆಗುತ್ತೆ, ಅದಕ್ಕೆ ಯಾವಾಗ ಯಾರಿಗೆ ಏನಾಗುತ್ತೆ ಅನ್ನುವಂಥದ್ದು ಖಚಿತವಾಗಿ ಮಾಹಿತಿ ಇಲ್ಲ. ಆಮೇಲೆ ಕಲಹಪ್ರಿಯರು, ಇಲ್ಲಿ ಕಲಿಯುಗದಲ್ಲಿರುವಂಥ ಜನರು ಕಲಹಪ್ರಿಯರು ಮತ್ತು ಸೋಮಾರಿಗಳು ಮತ್ತು ತಪ್ಪು ದಾರಿಗೆ ಎಳೆಯಲ್ಪಟ್ಟವರು, ಅದೃಷ್ಟಹೀನರು, ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಕ್ಷೋಭೆಗೊಳಗಾದವರು, ಯಾವಾಗಲೂ ಅವರಲ್ಲಿ ಕಲಹಗಳು ತುಂಬಿರುತ್ತೆ. ಆದ್ದರಿಂದ ಕಲಿಯುಗದಲ್ಲಿ ಜನರು ಇಂತಹ ಒಂದು ಏನಂತಾರೆ ಕಲಿಯ ಪ್ರಭಾವದಿಂದ ಈ ಒಂದು ಏನಂತಾರೆ ಕೆಟ್ಟ ಒಂದು ಗುಣಗಳನ್ನು ಹೊಂದಿರತಕ್ಕಂಥ ಈ ಒಂದು ಕಲಿಯುಗದ ಜನರು ಈ ಸೂರ್ಯನಂತೆ ಪ್ರಕಾಶಮಾನವಾದ ಈ ಭಾಗವತ ಪುರಾಣವನ್ನು ಕೇಳೋದ್ರಿಂದ ಅವರು ಅವರ ಜೀವನದಲ್ಲಿ ಬೆಳಕನ್ನು ಪಡೆಯಬಹುದು. ಆಮೇಲೆ ಭಾಗವತದ ಬಗ್ಗೆ ಬ್ರಹ್ಮವೈವರ್ತ ಪುರಾಣದಲ್ಲೂ ಇದೇ ಒಂದು ಏನಂತಾರೆ ರೀತಿಯಲ್ಲಿ ವೈವರ್ತ ಪುರಾಣದಲ್ಲಿ ಹೇಳ್ತಾರೆ, ಗಂಗಾದೇವಿ ಕೃಷ್ಣ ತನ್ನ ಲೀಲೆಯನ್ನು ಮುಗಿಸಿ ಹೋಗಬೇಕಾದ್ರೆ ಆಕೆ ಕೇಳ್ತಾಳೆ ಕೃಷ್ಣನನ್ನು, ಹೇ ನಾಥ ರಮಣಶ್ರೇಷ್ಠ ಯಾಸಿ ಗೋಲೋಕಮುತ್ತಮಂ ಅಸ್ಮಾಕಂ ಕಾ ಗತಿಶ್ಚತ್ರ ಭವಿಷ್ಯತಿ ಕಲೋಯುಗೆ. ಓ ಕೃಷ್ಣ, ಎಲ್ಲ ಭೋಗ ಸುಖಗಳಲ್ಲಿ ಶ್ರೇಷ್ಠನಾದ ನೀನು ಪರಮಧಾಮವಾದ ಗೋಲೋಕಕ್ಕೆ ಹೊರಡುತ್ತಿದ್ದೀಯಾ, ನಂತರ ಕಲಿಯುಗದಲ್ಲಿ ನಮ್ಮ ಭವಿಷ್ಯ ಏನಾಗುತ್ತೆ, ಸೊ ಕಲಿಯುಗದಲ್ಲಿ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಕೃಷ್ಣನನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ, ಹರೇ ನಾಮಾನಿ ಯತ್ರ ಇವ ಪುರಾಣಾನಿ ಭವಂತಿಯಹಿ ತತ್ರ ಗತ್ವಾ ಸ್ವಧಾನಂ ಆಬಿಹಿ ಶ್ರದ್ಧಂ ಚ ಶ್ರೋಷ್ಯಸಿ. ಸೊ ಕೃಷ್ಣ ಹೇಳ್ತಾನೆ, ಕಲಿಯುಗದಲ್ಲಿ ಈ ಒಂದು ಹರಿನಾಮ ಜಪ ಮತ್ತು ಭಾಗವತ ಪುರಾಣ ಪಠನೆ ಮಾಡೋದ್ರಿಂದ, ಈ ಕಲಿಯುಗದಲ್ಲಿ ಭಾಗವತ ಪುರಾಣ ಪಠನೆ ಮಾಡ್ತಾರೆ ಜನರು, ಅದರಿಂದ ಅವರು ಉದ್ಧಾರವನ್ನು ಕಾಣ್ತಾರೆ. ಅಂತಹ ಸ್ಥಳಗಳಿಗೆ ನೀನು ಭೇಟಿ ನೀಡಿ ಏಕಾಗ್ರ ಚಿತ್ತದಿಂದ ಈ ಒಂದು ಭಾಗವತ ಶ್ರವಣ ಮಾಡು, ಭಾಗವತ ಕೇಳು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಭಾಗವತದಲ್ಲೇ ಹೇಳ್ತಾರೆ ಈ ಒಂದು ಭಾಗವತದ ಲೀಲೆಗಳನ್ನು, ನಿಗಮ ಕಲ್ಪತರೋರ್ ಘಲಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಅಂದರೆ ವೇದಗಳೆಂಬ ಕಲ್ಪವೃಕ್ಷದ ಮಾಗಿದ ಹಣ್ಣಾದ ಭಾಗವತವನ್ನು ಶುಕಮುನಿಗಳ ತುಟಿಗಳಿಂದ ಅಮೃತದಂತೆ ಸವಿಯಲು ಜ್ಞಾನಿಗಳಿಗೆ ಕರೆ ನೀಡುತ್ತದೆ. ಈ ಭಾಗವತ ಅನ್ನುವಂಥದ್ದೇನಿದೆ, ಈ ಒಂದು ವೇದಗಳು, ಎಲ್ಲ ವೇದಗಳು ಅದನ್ನು ಒಂದು ಕಲ್ಪವೃಕ್ಷಕ್ಕೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಅದರ ಒಂದು ಆ ವೃಕ್ಷದಿಂದ ಬರುವಂಥ ಒಂದು ಮಾಗಿದ ಹಣ್ಣಿಗೆ ನಾವು ಈ ಭಾಗವತವನ್ನು ಹೋಲಿಸ್ಬೋದು. ಅಂದರೆ ಈ ಹಣ್ಣು ಏನಿದೆ ಮಾಗಿದಾಗ ಅದು ತುಂಬ ರುಚಿ ಬರುತ್ತೆ. ಸೊ ಆ ರೀತಿ ಮಾಗಿದ ಹಣ್ಣು ಏನಿದೆ ಇದು ಶ್ರೀಮದ್ ಭಾಗವತ. ಅದನ್ನು ಶುಕುಮುನಿಗಳು ಅವರ ತುಟಿಗಳಿಂದ ಹೇಳಿದಾಗ ಅದು ಅಮೃತದಂತೆ ಭಕ್ತರಿಗೆ ಒಂದು ಮೃದುವನ್ನು ನೀಡುತ್ತೆ, ಒಂದು ಆಹ್ಲಾದವನ್ನು ಖುಷಿಯನ್ನು ನೀಡುತ್ತೆ ಅಂತ ಹೇಳಿ ಹೇಳ್ತಾರೆ. ಮತ್ತು ಇದು ಭಗವಂತನೊಂದಿಗಿನ ಶಾಶ್ವತ ಸಂಬಂಧದ ಮಧುರ ರಸವನ್ನು ನೀಡುವ ವಿಮೋಚನೆ ಹೊಂದಿರುವವರು ಸವಿಯುವ ಅತ್ಯಂತ ರುಚಿಕರವಾದ ಸಾಹಿತ್ಯವಾಗಿದೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಶ್ರೀಮದ್ ಭಾಗವತದಲ್ಲಿ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ನಿಮ್ನಗಾನಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯತಃ ವೈಷ್ಣವಾನಾಂ ಯಥಾ ಶಂಭು ಪುರಾಣಾನಾಂ ಇದಂ ತತಃ. ಅಂದರೆ ನದಿಗಳಲ್ಲಿ, ಎಲ್ಲ ಹರಿಯುವ ನದಿಗಳಲ್ಲಿ ಗಂಗೆ ತುಂಬ ಶ್ರೇಷ್ಠವಾದವಳು,
ಹಾಗೆ ಎಲ್ಲ ದೇವತೆಗಳಲ್ಲಿ ಕೃಷ್ಣ ಅಚ್ಯುತನಾದಂಥವನು ಶ್ರೇಷ್ಠನಾದವನು. ಹಾಗೆ ಎಲ್ಲ ವೈಷ್ಣವರಲ್ಲಿ ಯಾರು ಶ್ರೇಷ್ಠರಾದವರು? ಶಂಭು ಶಿವ ಶ್ರೇಷ್ಠನಾದವನು. ಹಾಗೆಯೇ ಎಲ್ಲ ಪುರಾಣಗಳಲ್ಲಿ ಶ್ರೀಮದ್ ಭಾಗವತವು ಅತ್ಯಂತ ಶ್ರೇಷ್ಠವಾದದ್ದು. ಅದು ಶ್ರೀಮದ್ ಭಾಗವತದ ಒಂದು ವೈಭವ. ಆಮೇಲೆ ಶ್ರೀಮದ್ ಭಾಗವತದಿಂದ ಇಷ್ಟೆಲ್ಲ ನಾವು ಹೇಳಿದ್ವಿ. ಸೊ ಶ್ರೀಮದ್ ಭಾಗವತದಿಂದ ನಾವು ಏನು ತಿಳ್ಕೊಳ್ಬೋದು? ಶ್ರೀಮದ್ ಭಾಗವತದಿಂದ ಯಾವ ವಿಷಯಗಳನ್ನು ನಾವು ತಿಳ್ಕೊಳ್ಬೋದು? ಯಾವೆಲ್ಲ ವಿಷಯಗಳು? ಹೌದು. ಸೊ ಇಲ್ಲಿ ಒಂದು 10 ವಿಷಯಗಳ ಬಗ್ಗೆ ಹೇಳ್ತಾರೆ ಭಾಗವತದಲ್ಲಿ. 2ನೇ ಸ್ಕಂದ 10ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ, ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನು ಕಥಾ ನಿರೋಧೋ ಮುಕ್ತಿರ್ ಆಶ್ರಯ. ಈ 10 ವಿಷಯಗಳು ಯಾವುವು ಅಂತಂದರೆ, ಒಂದು ಸರ್ಗ ಅಂದರೆ ಏನು ಅಂದರೆ ಈ ಬ್ರಹ್ಮಾಂಡದ ಸೃಷ್ಟಿ. ಅದು 1ನೇ ಸ್ಕಂದದ ಹೆಸರು ಸೃಷ್ಟಿ. ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು ಅದೆಲ್ಲದನ್ನು ನಾವು ಈ ಭಾಗವತದಿಂದ ತಿಳ್ಕೊಳ್ಬೋದು. ಆಮೇಲೆ ವಿಸರ್ಗ ಅಂದರೆ ಏನು ಅಂದರೆ ಉಪಸೃಷ್ಟಿ, ಅದನ್ನು ನಾವು ತಿಳ್ಕೊಳ್ಬೋದು. ಆಮೇಲೆ ಸ್ಥಾನಂ, ಈ ಗ್ರಹ ವ್ಯೂಹಗಳು ಏನಿದ್ದಾವೆ, ಸೊ ಇದೆಲ್ಲದರ ಬಗ್ಗೆ ವಿಶ್ಲೇಷವಾಗಿ ಭಾಗವತದಲ್ಲಿ ಹೇಳಿರುವಂಥದ್ದು. ಆಮೇಲೆ ಪೋಷಣಂ ಅಂದರೆ ಭಗವಂತನಿಂದ ರಕ್ಷಣೆಯನ್ನು ನಾವು ಹೇಗೆ ಪಡ್ಕೊಳ್ಬೇಕು. ಸೊ ನಾವೆಲ್ಲರೂ ಭಗವಂತನಲ್ಲಿ ಬರ್ತೀರಿ, ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಎಲ್ಲ ಕಷ್ಟಗಳಿಗೆ ಭಗವಂತನ ರಕ್ಷಣೆ ಬೇಕು. ಅದು ಹೇಗೆ ಅಂತ ಆ ವಿಷಯಗಳು ನಾವು ಈ ಒಂದು ಭಾಗವತದಿಂದ ತಿಳ್ಕೊಳ್ಬೋದು. ಆಮೇಲೆ ಊತಯ ಅಂದರೆ ಸೃಷ್ಟಿಕಾರಕನ ಪ್ರೇರಣೆ. ಸೊ ಈ ಒಂದು ಭಾಗವತದ ಸೃಷ್ಟಿಕಾರಕ ಯಾರಿದ್ದಾರೆ ಅವನ ಪ್ರೇರಣೆ, ಅದು ಆ ವಿಷಯದ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಬೋದು. ಆಮೇಲೆ ಮನ್ವಂತರ ಅಂದರೆ ಮನುಗಳ ಪರಿವರ್ತನೆ ಹೇಗಾಗುತ್ತೆ, ಯಾವ ರೀತಿಯೆಲ್ಲ ಮನ್ವಂತರಗಳು ನಡೆಯುತ್ತೆ, ಯಾವ ಥರ ಮನುಗಳು ಬರ್ತಾರೆ, ಅವರ ವಿಚಾರಗಳೇನು, ಅದೆಲ್ಲ ಬಗ್ಗೆ ನಾವು ತಿಳ್ಕೊಳ್ಬೋದು. ಆಮೇಲೆ ಈಶ ಅನುಕಥಾ ಅಂದರೆ ಭಗವದ್ವಿಜ್ಞಾನ. ಸೊ ಭಗವಂತನ ಒಂದು ಜ್ಞಾನ ಮತ್ತು ಭಗವದ್ವಿಜ್ಞಾನ ಏನಿದೆ ಅದೆಲ್ಲದನ್ನು ನಾವು ಇದರಿಂದ ತಿಳ್ಕೊಳ್ಬೋದು. ಮತ್ತು ನಿರೋಧ ಅಂದರೆ ಭಗವದ್ಧಾಮಕ್ಕೆ ಹಿಂದಿರುಗುವಿಕೆ, ನಾವು ಹೇಗೆ ಭಗವದ್ಧಾಮಕ್ಕೆ ಹಿಂದಿರುಗ್ಬೋದು ಅನ್ನೋ ವಿಚಾರಗಳನ್ನು ಕೂಡ ಈ ಒಂದು ಭಾಗವತದಿಂದ ಪಡ್ಕೊಳ್ಬೋದು. ಆಮೇಲೆ ಮುಕ್ತಿ ಅಂದರೆ ಪರಮಪದ. ಆಶ್ರಯ ಅಂದರೆ ಸಾರ ಸರ್ವಸ್ವ. ಸೊ ಈ 10 ವಿಚಾರಗಳನ್ನು ನಾವು ಭಾಗವತದಿಂದ ತಿಳ್ಕೊಳ್ಬೋದು. ತಿಳ್ಕೊಳ್ಳೋದಷ್ಟೇ ಅಲ್ಲ, ಇದನ್ನು ನಾವು ಅಭ್ಯಾಸ ಮಾಡಿ ನಾವು ಭಗವದ್ಧಾಮಕ್ಕೆ ಹಿಂತಿರುಗ್ಬೋದು. ಆಮೇಲೆ ಭಾಗವತದಲ್ಲಿ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ಧರ್ಮ ಪ್ರೋಜಿತ ಕೈತವೋ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವಧಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರ್ ಈಶ್ವರಃ ಸದ್ಯೋ ಹೃದಿ ಅವರುದ್ಯತೆ ಅತ್ರ ಕೃತಿಭಿಃ ಶುಶ್ರೂಷುಭಿಸ್ ತತ್ಕ್ಷಣಾತ್. ಅಂದರೆ ಇದರ ಅರ್ಥ ಏನು ಅಂತಂದರೆ, ಈ ಭಾಗವತ ಪುರಾಣವು ಐಹಿಕ ಪ್ರೇರಣೆ ಮತ್ತು ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹದ್ದು. ಅಂದರೆ ಏನು ಅಂತಂದರೆ, ಈಗೆಲ್ಲ ಧರ್ಮ ಅಂತ ನಾವೇನು ಆಚರಣೆ ಮಾಡ್ತಿರುವಂಥದ್ದು ನೋಡ್ತಿರ್ತೀವಿ, ಅದು ಯಾವುದೋ ಒಂದು ಸ್ವಯಂ ಪ್ರೇರಿತ ಒಂದು ಪ್ರಚೋದನೆಗಳಿಗೆ ಎಷ್ಟೊಂದು ಬಾರಿ ಒಳಗಾಗಿರುವಂಥದ್ದು. ಈಗ ನಾವೇನು ಯುದ್ಧಗಳು ಇದೆಲ್ಲ ನೋಡ್ತಿದ್ದೀವಿ, ಎಷ್ಟೊಂದು ಕಡೆ ನಾವು ನೋಡ್ಬೋದು ಧರ್ಮ ಅನ್ನುವಂಥದ್ದು ಅವರ ಸ್ವಯಂ ಪ್ರೇರಿತ ಪ್ರಚೋದನೆಯಿಂದ ಒಂದು ಒಳಗೊಂಡಿರುವಂಥದ್ದು. ಹಾಗಾಗಿ ಹಲವಾರು ಕಡೆ ಯುದ್ಧಗಳು ಇವೆಲ್ಲ ನಡೆಯುವಂಥದ್ದು ಸಂಭವ ಈಗ ನಡೀತಾ ಇರುವಂಥದ್ದು. ಆದರೆ ಭಾಗವತ ಹೇಳುತ್ತೆ, ಎಲ್ಲ ಧಾರ್ಮಿಕ ಚಟುವಟಿಕೆಗಳು, ಅಂಥ ಎಲ್ಲ ಧಾರ್ಮಿಕ ಚಟುವಟಿಕೆಗಳು ಯಾವುವು ಪ್ರಚೋದನೆಗಳಿಂದ ಕೂಡಿರುವಂಥ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂಥದ್ದು ಈ ಭಾಗವತ. ಮತ್ತು ಅದು ಯಾವುದನ್ನು ಕೊಡುತ್ತೆ ಅಂತಂದರೆ, ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಅಂದರೆ ನಿಜವಾದ ಒಂದು ಧರ್ಮ ಮತ್ತು ಭಗವತ್ ಸಂಬಂಧವನ್ನು ಈ ಭಾಗವತ ನಮಗೆ ತಿಳಿಸ್ಕೊಡುತ್ತೆ. ಮತ್ತು ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯ ಅತ್ಯುನ್ನತ ಸತ್ಯ. ಅಂದರೆ ನಾವೆಲ್ಲ ಇವಾಗ ಏನು ಮಾಯೆಯ ಒಂದು ಪ್ರಭಾವದಿಂದ ಏನು ಕಷ್ಟಪಡ್ತಿದ್ದೀವಿ, ಅದೆಲ್ಲದರಿಂದ ಮುಕ್ತಿಯಾಗುವಂತಹ ಒಂದು ಜ್ಞಾನವನ್ನು ಕೂಡ ಈ ಭಾಗವತ ನಮಗೆ ಕೊಡುತ್ತೆ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲಗೊಳಿಸುತ್ತವೆ. ಮತ್ತು ಹೇಳ್ತಾರೆ, ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು
ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು. ಅಂದರೆ ಏನು ಅಂತಂದರೆ, ಈ ಭಾಗವತ ಒಂದು ಕೃತಿ ಏನಿದೆ, ಇದೊಂದೇ ಸಾಕು ನಮ್ಮ ಜೀವನಕ್ಕೆ ನಾವು ಪರಿಶುದ್ಧಿಯನ್ನು ಪಡ್ಕೊಂಡು ನಾವು ಭಗವದ್ಧಾಮಕ್ಕೆ ಹಿಂತಿರುಗಲಿಕ್ಕೆ. ನಾವೇನಂತಾರೆ ಬೇರೆ ಅದನ್ನು ಓದಬೇಕು, ಪುರಾಣಗಳು, ವೇದಗಳು, ಉಪನಿಷತ್ತುಗಳು. ಸೊ ಇಲ್ಲಿ ಹೇಳ್ತಾರೆ ವೇದವ್ಯಾಸರು ಅದು ಯಾವುದೋ ಅವಶ್ಯಕತೆಯೇ ಇಲ್ಲ. ಈ ಒಂದು ಭಾಗವತ ಪುರಾಣವನ್ನು ನಾವು ಚೆನ್ನಾಗಿ ಅರಿತು ಕೇಳಿ ಶ್ರವಣ ಮಾಡಿದರೆ ನಾವು ಎಲ್ಲ ಒಂದು ಫಲಗಳು ಏನಿದೆ, ಈ ಒಂದು ಕೃತಿಯ ಫಲಗಳನ್ನು ನಾವು ಪಡ್ಕೊಳ್ಬೋದು. ಮತ್ತು ಬೇರೆ ಶಾಸ್ತ್ರದ ಅಗತ್ಯವೇನಿದೆ ಹೇಳ್ತಾರೆ ಇಲ್ಲಿ, ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತದ ಸಂದೇಶವನ್ನು ಕೇಳಿದರೆ ಸಾಕು. ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮಪುರುಷನು ಹೃದಯದಲ್ಲಿ ಪ್ರತಿಷ್ಠಾಪಿತನಾಗುತ್ತಾನೆ ಅಂತ ಹೇಳಿ. ಆಮೇಲೆ ಈ ಒಂದು ಶ್ಲೋಕದಲ್ಲಿ ನಾವು ನೋಡ್ಬೋದು, ಪ್ರಭುಪಾದರು ಭಕ್ತಿ ಸೇವೆ ಬಗ್ಗೆನೂ ಹೇಳ್ತಾರೆ. ಸೊ ಭಕ್ತಿ ಸೇವೆ ಅನ್ನುವಂಥದ್ದು ಈ ಭಕ್ತರಿಗೆ ತುಂಬ ಪ್ರಿಯವಾದದ್ದು ಅಂತಲೂ ಹೇಳ್ತಾರೆ. ಸೊ ಈ ಭಕ್ತಿ ಸೇವೆ ಅನ್ನುವಂಥದ್ದು ಭಗವದ್ಗೀತೆಯಲ್ಲೂ ಹೇಳಿರುವಂಥದ್ದು. ಸೊ ಈ ಭಕ್ತಿ ಸೇವೆಯ ಮಹತ್ವವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ 18ನೇ ಅಧ್ಯಾಯ 55ನೇ ಶ್ಲೋಕದಲ್ಲಿ. ಏನು ಅಂತಂದರೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದ್ ಅನಂತರಂ. ಸೊ ಕೃಷ್ಣ ಹೇಳ್ತಾನೆ, ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ಭಕ್ತಿ ಸೇವೆಯನ್ನು ನಾವು ಮಾಡೋದು ತುಂಬ ಉತ್ತಮವಾಗಿ ನಮ್ಮ ಒಂದು ಆಧ್ಯಾತ್ಮಿಕ ಏಳಿಗೆಯಲ್ಲಿ ಪ್ರಭಾವವಾಗಿ ಇರುತ್ತೆ. ಸೊ ಹಾಗಾಗಿ ಭಕ್ತಿ ಸೇವೆಯಿಂದ ಮಾತ್ರ ನಾವು ಭಗವಂತನ ಒಂದು ನಿಜವಾದ ಒಂದು ಲೀಲೆಗಳನ್ನು ಮತ್ತು ತತ್ವಗಳನ್ನು ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿ. ಆಮೇಲೆ ಪದ್ಮಪುರಾಣದಲ್ಲೂ ಹೇಳ್ತಾರೆ ಏನು, ಈ ಒಂದು ಭಾಗವತದ ಬಗ್ಗೆ. ಸೊ ಅಲ್ಲಿ ನಾರದ ಮುನಿಗಳು ಹೇಳ್ತಾರೆ, ಸದಾ ಸೇವ್ಯ ಶ್ರೀಮದ್ ಭಾಗವತೀ ಕಥಾ ಯಸ್ಯಾಹ ಶ್ರವಣ ಮಾತ್ರೇನ ಹರಿಶ್ಚಿತ್ತಂ ಸಮಾಶ್ರಯೇತ್. ಅಂದರೆ ಏನು ಅಂತಂದರೆ, ಸದಾ ಸೇವ್ಯ ಇಲ್ಲಿ 2 ಸಾರಿ ಒತ್ತಿ ಹೇಳ್ತಾರೆ. ಅದೇನು ಅಂತಂದರೆ, ಯಾವಾಗಲೂ ಸೇವಿಸಬೇಕಾದದ್ದು ಏನು ಅಂತಂದರೆ ಅದು ಭಗವಂತನ ಶ್ರವಣ. ಭಾಗವತವು ಒಮ್ಮೆ ಓದಿ ಮುಗಿಸುವ ಗ್ರಂಥವಲ್ಲ. ಸೊ ಭಾಗವತ ಒಂದು ಸಾರಿ ನಾವು ಓದಿ ಮುಗಿಸಿದ್ರೆ ಮುಗೀತು, ಅಲ್ಲಿಗೆ ಮತ್ತೆ ಇನ್ನೊಂದು ಬಾರಿ ನಾವು ಓದೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅಲ್ಲ. ಈ ಭಾಗವತ ಶ್ರವಣ ಮತ್ತೆ ಮತ್ತೆ ಸದಾ ನಾವು ಓದ್ತಿರಬೇಕು, ಅದ್ರ ಬಗ್ಗೆ ಶ್ರವಣ ಮಾಡ್ತಿರಬೇಕು ಅನ್ನೋವಂಥದ್ದು ಇಲ್ಲಿ ನಾರದ ಮುನಿಗಳು ಹೇಳ್ತಾರೆ. ಆಮೇಲೆ ಅವರು ಹೇಳ್ತಾರೆ, ನಿರಂತರವಾಗಿ ಆಸ್ವಾದಿಸಬೇಕಾದ ಅಮೃತವೆಂದು ಸೂಚಿಸುತ್ತದೆ. ಶಾಸ್ತ್ರಗಳು ಹೇಳ್ತಾರೆ ಇದು ನಿತ್ಯವಾಗಿ ನಾವು ಸೇವಿಸಬೇಕಾದಂಥ ಒಂದು ಅಮೃತ. ಮತ್ತು ಶ್ರೀಮದ್ ಭಾಗವತೀ ಕಥಾ, ಶ್ರೀಮದ್ ಭಾಗವತದ ಕಥೆಗಳು ವಿವರಣೆಗಳನ್ನು ನಾವು ಸದಾ ಕೇಳ್ತಿರಬೇಕು. ಯಸ್ಯ ಶ್ರವಣ ಮಾತ್ರೇನ. ಸೊ ಹಾಗೆ ಕೇವಲ ಶ್ರವಣ ಮಾಡೋದ್ರಿಂದಲೇ ಹರಿಶ್ಚಿತ್ತಂ ಸಮಾಶ್ರಯೇತ್. ಭಗವಂತ ಹರಿಯು ಶ್ರವಣ ಮಾಡುವವರ ಹೃದಯದಲ್ಲಿ ಬಂದು ನೆಲೆಗೊಳ್ತಾನೆ ಅಂತ ಹೇಳ್ತಾರೆ. ಮತ್ತು ಈ ಒಂದು ಭಾಗವತ ಶ್ರವಣದ ಬಗ್ಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ವೇಗವಾಗಿ ನಾವು ಪ್ರಗತಿಯನ್ನು ಸಾಧಿಸಬೇಕು ಅಂತಂದರೆ 5 ಅತ್ಯಂತ ಶಕ್ತಿಶಾಲಿಯಾದ ಅಂಗಗಳನ್ನು ನಾವು ಬೆಳೆಸ್ಕೊಳ್ಬೇಕು, ಆಚರಿಸಬೇಕು ಅಂತ ಹೇಳಿ. ಅದೇನು ಅಂತಂದರೆ ಅದು ಒಂದು ಬಂದು ಸಾಧು ಸಂಘ. ಸಾಧು ಸಂಘ ಅಂದರೆ ಶುದ್ಧ ಭಕ್ತರ ಜೊತೆ ನಾವು ಇರಬೇಕು ಸದಾ, ಮತ್ತು ಅವರ ಜೊತೆ ಸಂವಾದ, ಸೇವೆ ಮತ್ತು ಸಹವಾಸದಿಂದ ಭಕ್ತಿಯನ್ನು ನಾವು ಬೆಳೆಸ್ಕೊಳ್ಬೋದು. ಮತ್ತು ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಮತ್ತು ನಾಮಕೀರ್ತನೆ, ಹರಿನಾಮವನ್ನು ಜಪಿಸುವುದು ಮತ್ತು ಹಾಡುವುದು, ಹರೇ ಕೃಷ್ಣ ಮಂತ್ರವನ್ನು ನಾವು ಜಪಿಸೋದು ಅತ್ಯಂತ ಪ್ರಮುಖವಾದ ಒಂದು ಅಂಗ ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ. ಮತ್ತು ಈ ಕಲಿಯುಗದಲ್ಲಿ ಮೋಕ್ಷಕ್ಕೆ ಮುಖ್ಯ ಸಾಧನೆ ಏನು, ನಾಮ ಸಂಕೀರ್ತನೆ. ಮತ್ತು ಭಾಗವತ ಶ್ರವಣ, ಶ್ರೀಮದ್ ಭಾಗವತವನ್ನು ಸದಾ ಶ್ರವಣ ಮಾಡುವುದು. ಮತ್ತು ದೇವರ ಲೀಲೆ ಮತ್ತು ಭಕ್ತರ ಕತೆ, ಭಾಗವತದಲ್ಲಿ ಬರುವಂಥ ಭಕ್ತರ ಕತೆಗಳನ್ನು ಕೂಡ ಸದಾ ನಾವು ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಇರಬೇಕು. ಸೊ ಹಾಗೆ ಮಾಡೋದ್ರಿಂದ ನಾವು ಶುದ್ಧಿಯನ್ನು ಪಡ್ಕೊಳ್ಬೋದು ಮತ್ತು ಆತ್ಮಜ್ಞಾನವನ್ನು ಪಡ್ಕೊಳ್ಬೋದು. ಆಮೇಲೆ ಮಥುರಾ ವಾಸ,
ಅಂದರೆ ಪವಿತ್ರವಾದ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ನಾವು ವಾಸ ಮಾಡುವಂಥದ್ದು, ಅದು ಒಂದು ಅಂಗ ಭಕ್ತಿ ಸೇವೆಯಲ್ಲಿ. ಆಧ್ಯಾತ್ಮಿಕ ವಾತಾವರಣ ಭಕ್ತಿಯನ್ನು ಉತ್ತೇಜಿಸುತ್ತೆ. ಸೊ ನಾವೆಲ್ಲ ನೋಡಿರ್ಬೋದು, ಎಷ್ಟೊಂದು ಜನ ನಾವು ಧಾಮಕ್ಕೆ ಹೋದಾಗ ಈ ಒಂದು ನಮ್ಮ ಭಕ್ತಿ ಏನಿರುತ್ತೆ ನಮ್ಮಲ್ಲಿ ನೈಜಿಕವಾಗಿ ಅದು ತುಂಬ ಅನುಕೂಲವಾಗಿ ಬರುತ್ತೆ. ಯಾಕೆ ಅಂದರೆ ಆ ಧಾಮಕ್ಕಿರುವಂಥ ಒಂದು ಮಹತ್ವ ಅದು. ಸೊ ಹಾಗಾಗಿ ಮಥುರಾ ವಾಸ ಅನ್ನುವಂಥದ್ದು ಒಂದು ಸೇವೆ, ಅದು ಒಂದು ಪ್ರಮುಖವಾದ ಅಂಗ ಅಂತ ಹೇಳ್ಬೋದು. ಆಮೇಲೆ ಶ್ರೀಮೂರ್ತಿ ಸೇವಾ, ದೇವರ ವಿಗ್ರಹ ಸೇವೆ, ಪೂಜೆ, ಆರತಿ, ಅಲಂಕಾರ ಮತ್ತು ಭೋಗ ಅರ್ಪಣೆ. ಸೊ ಇವೆಲ್ಲ ಮಾಡೋದ್ರಿಂದ ಭಕ್ತಿ ವ್ಯಕ್ತವಾಗುತ್ತೆ. ಆಮೇಲೆ ಈ 5 ಅಂಗಗಳಲ್ಲಿ ಇವರು ಹೇಳ್ತಾರೆ, ಯಾವುದನ್ನಾದರೂ ಸಣ್ಣ ಪ್ರಮಾಣದಲ್ಲಾದರೂ ನಿಷ್ಠೆಯಿಂದ ಆಚರಿಸಿದರೆ ಭಕ್ತಿಯಲ್ಲಿ ಮಹತ್ತರ ಪ್ರಗತಿ ಸಾಧ್ಯ ಎಂದು ಮಹಾಪ್ರಭುಗಳು ಹೇಳ್ತಾರೆ ಅಂತ. ಸೊ ಇಷ್ಟೆಲ್ಲ ನಾವು ಕೇಳಿದ್ವಿ ಭಾಗವತ ಶ್ರವಣದ ಬಗ್ಗೆ. ಸೊ ಈಗ ನಾವು ಏನಂತೀವಿ, ಭಾಗವತ ಹೇಳ್ತಾ ಇದ್ದಾರೆ ಇಲ್ಲಿ ಏನು ನಾರದ ಮುನಿಗಳು ಸದಾ ಕೇಳಬೇಕು ಅಂತ. ಸೊ ಆದರೆ ನಾವು ನೋಡ್ಬೋದು ನಮ್ಮ ಜೀವನದಲ್ಲಿ ಸದಾ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಾಗವತದಲ್ಲಿ ಹೇಳ್ತಾರೆ 12ನೇ ಸ್ಕಂದದಲ್ಲಿ ನಾವು ಎಷ್ಟು ಮಾತ್ರನಾದರೂ ಕೇಳಬೇಕು, ಕನಿಷ್ಠ ಎಷ್ಟಾದರೂ ಕೇಳಬೇಕು ಅಂತ ಹೇಳಿ. ಸೊ ಇಲ್ಲಿ ಹೇಳ್ತಾರೆ ಶ್ಲೋಕಂ ಏಕಂ, ಪ್ರತಿನಿತ್ಯ ಅಂದರೆ ಪ್ರತಿದಿನ ಕನಿಷ್ಠ 1 ಶ್ಲೋಕವನ್ನು ನಾವು ಓದಬೇಕು. ಆ ರೀತಿ ಓದೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಆ ಒಂದು ಶುದ್ಧಿಯನ್ನು ನಾವು ಬೆಳೆಸ್ಕೊಳ್ಬೋದು. ಆದರೆ ಕೆಲವ್ರಿಗೆ ಅದೂ ಆಗೋದಿಲ್ಲ, 1 ಶ್ಲೋಕ ಓದಲಿಕ್ಕೂ ಆಗಲ್ಲ. ಆಗ ಹೇಳ್ತಾರೆ ಶ್ಲೋಕಂ ಏಕಂ, 1 ಶ್ಲೋಕವನ್ನು ನಾವು ಓದಲಿಕ್ಕೆ ಆಗಲಿಲ್ಲ ಅಂತಂದರೆ ತದರ್ಧಂ ವಾ, ಅರ್ಧ ಶ್ಲೋಕವನ್ನಾದರೂ ನಾವು ಓದಬೇಕು ಅಂತ. ಕೆಲವರಿಗೆ ಅದೂ ಕಷ್ಟ, ಅರ್ಧ ಶ್ಲೋಕವನ್ನು ಓದಲಿಕ್ಕೂ ಹಲವಾರು ಕಷ್ಟಗಳಿರುವಂಥದ್ದು. ಸೊ ಮತ್ತೆ ಹೇಳ್ತಾರೆ ಇದೇ ಶ್ಲೋಕದಲ್ಲಿ, ಅರ್ಧ ಶ್ಲೋಕನೂ ಓದೋಕ್ಕಾಗಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ ಪಾದಂ ಅಂದರೆ 1 ಸಾಲನ್ನಾದರೂ ನೀವು ಓದಿ ಅಂತ. ಇನ್ನು ಕೆಲವರಿಗೆ ಅದೂ ಕಷ್ಟ, ಅದೂ ಓದೋಕ್ಕಾಗಲಿಲ್ಲ ಅಂತಂದರೆ ಮತ್ತೆ ಹೇಳ್ತಾರೆ ಪಾದಾರ್ಧಂ ವಾ, ಕನಿಷ್ಠ ಪಕ್ಷ ಅರ್ಧ ಸಾಲಾದರೂ ನೀವು ಓದಿ ಅಂತ. ಆದರೆ ನಾವು ಇದೆಲ್ಲ ಏನು ಓದ್ತೀವಿ ಇದನ್ನು ನಾವು ತುಂಬ ನಿಷ್ಠೆಯಿಂದ ಮತ್ತು ಶ್ರದ್ಧೆಯಿಂದ ನಾವು ಓದಿದಾಗ ಕನಿಷ್ಠ 1 ಶ್ಲೋಕ ಅಥವಾ ಅರ್ಧ ಶ್ಲೋಕ, ಪ್ರಭುಪಾದರು ಹೇಳ್ತಾರೆ ಇದನ್ನು ನಾವು ಓದಿದ್ರೂ ನಾವು ಜೀವನದಲ್ಲಿ ಎಷ್ಟೋ ಒಂದು ಪ್ರಗತಿಯನ್ನು ನಾವು ಕಾಣಬಹುದು. ಅದು ಈ ಒಂದು ಭಾಗವತಕ್ಕೆ ಇರುವಂಥ ಒಂದು ಮಹತ್ವ. ಮತ್ತು ಇಲ್ಲಿ ಹೇಳ್ತಾರೆ, ಆದುದರಿಂದಲೇ ಈ ಒಂದು ಭಾಗವತ ಅನ್ನುವಂಥದ್ದು ಸರ್ವಶ್ರೇಷ್ಠವಾದದ್ದು ಅಂತ ಹೇಳಿ. ಸೊ ಈಗ ನಾವು ನೋಡ್ಬೋದು ಈ ಒಂದು ಭಾಗವತ ಅನ್ನುವಂಥದ್ದು ಯಾರು ಯಾರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ನಾವು ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಬೋದು. ಸೊ ಈ ಒಂದು ಭಾಗವತ ಮೊದಲಿಗೆ ಈ ಒಂದು ಭಾಗವತ ಹೇಗೆ ಬಂತು ಅನ್ನುವಂಥದ್ದು ವಿಚಾರ ನಾವು ಮಾಡಿದಾಗ ಮೊದಲಿಗೆ ಕೃಷ್ಣ ಬ್ರಹ್ಮದೇವರಿಗೆ ಹೇಳ್ತಾರೆ. ಸೊ ಕೃಷ್ಣ ಬ್ರಹ್ಮದೇವರಿಗೆ ಅವನ ಹೃದಯದಲ್ಲಿ ಏನಂತಾರೆ ಈ ಒಂದು ಜ್ಞಾನವನ್ನು ಹೇಳ್ತಾರೆ, ವ್ಯಕ್ತಪಡಿಸ್ತಾನೆ. ಸೊ ಶ್ರೀಕೃಷ್ಣನು ಮೊದಲ ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದಲ್ಲಿ ಈ ವೇದ ಜ್ಞಾನವನ್ನು ಬೋಧಿಸ್ತಾನೆ. ಅದೇ ಹೇಳ್ತಾರೆ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ. ಅದಾದ ನಂತರ ಏನಾಗುತ್ತೆ, ಬ್ರಹ್ಮದೇವರು ನಾರದರಿಗೆ ಇದನ್ನು ಉಪದೇಶಿಸ್ತಾರೆ. ಬ್ರಹ್ಮದೇವರು ನಾರದರಿಗೆ ಉಪದೇಶಿಸಿದಾಗ ನಾರದರು ಏನು ಮಾಡ್ತಾರೆ, ಈ ಒಂದು ಜ್ಞಾನವನ್ನು ವೇದವ್ಯಾಸರಿಗೆ ಹೇಳ್ತಾರೆ. ಸರಸ್ವತಿ ತೀರದಲ್ಲಿ ವೇದವ್ಯಾಸರಿಗೆ ಬಂದು ನಾರದ ಮುನಿಗಳು ಈ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ವೇದವ್ಯಾಸರು ಈ ಎಲ್ಲ ಕೃತಿಗಳನ್ನೆಲ್ಲ ಬರೆದ ಮೇಲೆ ಅವರಲ್ಲಿ ಒಂದು ಅಸಂತೃಪ್ತಿ ಮೂಡುತ್ತೆ. ಏನಂದರೆ ಅಸಂತೃಪ್ತಿ, ಎಲ್ಲ ಒಂದು ವೇದಗಳು ಮತ್ತು ಉಪನಿಷತ್ತುಗಳು ಎಲ್ಲವನ್ನು ಬರ್ತಿರ್ತಾರೆ, ಆದರೆ ಯಾಕೋ ನನಗೆ ಒಂದು ಏನಂತಾರೆ ಸಮಾಧಾನ, ಒಂದು ಸಂತೃಪ್ತಿ ಸಿಗ್ತಿಲ್ಲ ಅಂತ ಹೇಳಿ. ಆಗ ಏನು ಮಾಡ್ತಾರೆ, ಅವರ ಗುರುಗಳಾದ ನಾರದರಲ್ಲಿ ಹೋಗಿ ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಇದು ಬರೆದಿರೋವಂಥದ್ದು ಎಲ್ಲವೂ ಏನಾಗಿದೆ, ಈ ಒಂದು ಮನಸ್ಸಿನಲ್ಲಿ ಮುಂದಿನ ಒಂದು ಜನಾಂಗದವರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ನೀನು ಬರೆದಿರೋವಂಥದ್ದು. ಸೊ ಹಾಗಾಗಿ ನೀನು ಭಗವಂತನ ಒಂದು ಲೀಲೆಗಳನ್ನು ಗುಣಗಳನ್ನು ನೀನು ಯಥಾವತ್ತಾಗಿ ನೀನು ಇಲ್ಲಿ ಬರೆದಿಲ್ಲ. ಹಾಗಾಗಿ
ಅವರು ಹೇಳ್ತಾರೆ, ನೀನು ಭಗವಂತನ ಲೀಲೆಗಳನ್ನು ಯಥಾವತ್ತಾಗಿ ನೀನು ಒಂದು ಕೃತಿಯನ್ನಾಗಿ ರಚಿಸು ಅಂತ ಹೇಳಿ. ಆಗ ಇವರು ಯಾರು ವೇದವ್ಯಾಸರು ಏನಿರ್ತಾರೆ, ಈ ಒಂದು ಶ್ರೀಮದ್ ಭಾಗವತದ ಒಂದು ಕೃತಿಯನ್ನು ರಚಿಸ್ತಾರೆ. ಆಗ ಅವರಿಗೆ ಏನಂತಾರೆ, ಆ ಒಂದು ಸಂಪೂರ್ಣವಾದ ಒಂದು ಸಂತೃಪ್ತಿ ಸಿಗುತ್ತೆ. ಆಮೇಲೆ ಏನು ಮಾಡ್ತಾರೆ, ವ್ಯಾಸದೇವರು ಶುಕುಮುನಿಗಳಿಗೆ ಈ ಒಂದು ಜ್ಞಾನವನ್ನು ಹೇಳ್ತಾರೆ, ಅವರ ಮಗನಾದಂಥ ಶುಕುಮುನಿಗಳಿಗೆ. ಆಮೇಲೆ ಶುಕುಮುನಿಗಳು ಏನು ಮಾಡ್ತಾರೆ, ರಾಜ ಪರೀಕ್ಷಿತರಿಗೆ ಈ ಒಂದು ಜ್ಞಾನವನ್ನು ಹೇಳ್ತಾರೆ. ಪರೀಕ್ಷಿತ ಮಹಾರಾಜರಿಗೆ ಶಾಪ ಬರುತ್ತೆ, 7 ದಿನದಲ್ಲಿ ಅವರು ಸಾಯ್ತಾರೆ ಅಂತ ಹೇಳಿ. ಆಗ ಶಾಪ ಬಂದಾಗ ಅವರೇನು ಮಾಡ್ತಾರೆ, 7 ದಿನದಲ್ಲಿ ನಾನು ಸಾಯ್ತೀನಿ, ಜೀವನದಲ್ಲಿ ಉನ್ನತವಾದದ್ದು ಏನಿದೆ ಅನ್ನೋದು ಒಂದು ಯೋಚನೆ ಮಾಡಿದಾಗ ಆಗ ಅವರು ಯೋಚನೆ ಮಾಡ್ತಾರೆ, ಉನ್ನತವಾದದ್ದು ಯಾವುದು ಅಂದರೆ ಭಾಗವತ ಶ್ರವಣ, ಭಗವಂತನ ಲೀಲೆಗಳನ್ನು ನಾನು ಕೇಳಿ ದೇಹತ್ಯಾಗ ಮಾಡೋದು ಜೀವನದ ಒಂದು ಉತ್ತಮವಾದ ಒಂದು ಸೇವೆ ಅಥವಾ ಉತ್ತಮವಾದ ಒಂದು ಗುರಿ ಅಥವಾ ಒಂದು ಶ್ರೇಷ್ಠವಾದ ಒಂದು ಆಚರಣೆ, ಭಕ್ತಿಯ ಒಂದು ಆಚರಣೆ ಅಂತ ಹೇಳಿ ಅದನ್ನು ಪಾಲನೆ ಮಾಡ್ತಾರೆ. ಆಗ ಶುಕಮುನಿಗಳು ಪರೀಕ್ಷಿತ ಮಹಾರಾಜರಿಗೆ 7 ದಿನ ಈ ಒಂದು ಭಾಗವತವನ್ನು ಹೇಳ್ಕೊಡ್ತಾರೆ, ತಿಳಿಸ್ಕೊಡ್ತಾರೆ, ಬೋಧನೆ ಮಾಡ್ತಾರೆ. ಆಗ ಅಲ್ಲಿ ನೆಲೆದಿರುವಂತಹ ಅಲ್ಲಿ ಹಲವಾರು ಋಷಿಮುನಿಗಳು ಸೇರಿರ್ತಾರೆ. ಆಗ ಅಲ್ಲಿ ರೋಮಹರ್ಷನ ಮಗನಾದಂತಹ ಸೂತ ಮುನಿಗಳು ಏನಿರ್ತಾರೆ, ಅವರು ಈ ಒಂದು ಭಾಗವತವನ್ನು ಯಥಾವತ್ತಾಗಿ ಸ್ವೀಕಾರ ಮಾಡಿ ಅದನ್ನು ಮತ್ತೆ ನಂತರ ನೈಮಿಷಾರಣ್ಯದಲ್ಲಿ ಈ ಒಂದು ಶೌನಕ ಮತ್ತು ಇನ್ನಿತರ ಋಷಿಗಳಿಗೆ ಈ ಒಂದು ಭಾಗವತವನ್ನು ಬೋಧನೆ ಮಾಡ್ತಾರೆ. ಸೊ ಹಾಗೆ ಈ ಒಂದು ಭಾಗವತ ಈ ಒಂದು ಪರಂಪರೆಯಿಂದ ಬಂದು ಸಾಕ್ಷಾತ್ ಕೃಷ್ಣನಿಂದ ಒಂದು ಶುದ್ಧ ಭಕ್ತರ ಮುಖಾಂತರ ಬಂದಿರುವಂತಹ ಒಂದು ಜ್ಞಾನ. ಸೊ ಹಾಗಾಗಿ ನಾವಿಲ್ಲಿ ನೋಡಿದ್ವಿ ಈ ಒಂದು ಭಾಗವತದ ಮಹತ್ವ ಏನು ಅಂತ ತಿಳ್ಕೊಂಡ್ವಿ, ಮತ್ತು ಭಾಗವತ ನಾವು ಪ್ರತಿದಿನ ಶ್ರವಣ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಸೊ ಈಗ ಭಾಗವತದ ಶ್ರವಣ ಎಷ್ಟು ಮಾಡಬೇಕು, ಕನಿಷ್ಠ 1 ಶ್ಲೋಕನಾದರೂ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಸೊ ಪ್ರತಿದಿನ ಎಲ್ಲರೂ ಏನಿದೆ ಈ ಒಂದು ಭಾಗವತ ಶ್ರವಣನ ಮಾಡಿ ಸೊ ಇದರ ಒಂದು ಫಲವನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳಿ ಸೊ ಇವತ್ತಿನ ಈ ಒಂದು ಪ್ರವಚನ ಮುಗಿಸ್ತೇನೆ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ವಿಶ್ವಗುರು ಶ್ರೀಲ ಪ್ರಭುಪಾದ್ ಕಿ, ತಾಯಿ ಗೌರ್ ಪ್ರೇಮಾನಂದ.